श्री राम जय जय राम वो। श्री राम जय राम वो। श्री राम जय राम। ಜೈ ಶ್ರೀರಾಮ್. ನಾವು ಶ್ರೀ ಗೌಡಪಾದ ಹೃದಯ ನೋಡ್ತಾ ಇದ್ದೀವಿ. ಗೌಡಪಾದರ ಆಶೀರ್ವಾದ ತಗೊಂಡು ಮುಂದಕ್ಕೆ ಹೋಗೋಣ. ಇವತ್ತು ನಾವು ಗೌಡಪಾದ ಹೃದಯದಲ್ಲಿ ಪೇಜ್ ನಂಬರ್ 141 ಆತ್ಮಸ್ವರೂಪದಲ್ಲಿ ಕಲ್ಪಿಸಿರುವ ಕೆಲವು ಪ್ರಕಾರಗಳು ಅಂತ 20ನೇ ಮಂತ್ರ ಮಾಡಬೇಕಾಗಿದೆ. ನಿನ್ನೆ ನಾವು ಏನು ಮಾಡಿದ್ವಿ, ಸ್ವಲ್ಪ ಮೇಲ್ಕ್ ಹಾಕೊಂಡು ಹೋಗೋಣ. ಈ ಅವಿದ್ಯಾ ಪ್ರಪಂಚ ಇದೆಯಲ್ವಾ, ಅದರ ಖಂಡನೆ. ಇಲ್ಲಿ ಹಿಂದೆ ಆತ್ಮನಲ್ಲಿ ಕಲ್ಪಿತವಾಗಿರುವ ವಿಕಲ್ಪಗಳು ಅಂತ ಹೇಳಿದ್ರು. ಹೇಗೆ ಹಗ್ಗದಲ್ಲಿ ಹಾವು, ನೀರಿನ ಕೋಡಿ, ನೆಲದ ಬಿರುಕು, ಹೂವಿನ ಮಾಲೆ ಅಂತ ಹೀಗೆ ವಿಕಲ್ಪಗಳು ಮಾಡ್ಕೊತೀವಿ, ಯಾವುದೂ ಸತ್ಯ ಅಲ್ಲ. ಹಾಗೇ ಪರಮಾತ್ಮನಲ್ಲಿ ಎಚ್ಚರ, ಕನಸು, ನಿದ್ದೆ ಅಂತರೋ ಅಥವಾ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತರೋ, ಕಾಲದೇಶ, ಕಾರ್ಯಕಾರಣ, ಭಾವ ಅಂತ ಎಲ್ಲ ವಿಕಲ್ಪ ಮಾಡ್ಕೊತೀವಿ, ಯಾವುದು ಸತ್ಯ ಅಲ್ಲ ಅಂತ ಹೇಳಿತ್ತು. ಅದು ಹೇಳಾದ್ಮೇಲೆ ಈ ವ್ಯಾಖ್ಯಾನಕಾರರು ಕೆಲವರು ಅದನ್ನ ತಪ್ಪಾಗಿ ಕಲ್ಪನೆ ಹೇಗೆ ಮಾಡ್ತಾರೆ ಅನ್ನೋದನ್ನ ತೋರಿಸಿದ್ರು. ಯಾರು ವ್ಯಾಖ್ಯಾನಕಾರ ಗೊತ್ತು ನಮಗೆ, ಪಂಚಪಾದಿಕ ಭಾಮತಿಕಾರರು. ಅವ್ರೇನ್ ಮಾಡ್ತಾರೆ, ಇರೋದು ಹಗ್ಗ, ತಪ್ಪಾಗಿ ನಾನು ಹಾವು ಅಂತ ಮಾಡ್ಕೊತೀನಿ. ಅಲ್ಲಿ ಹಾವು ನನಗೆ ಸತ್ಯವಾಗಿದೆ, ಯಾರವನು ಹಾವು ಅನ್ಕೊತಾನೋ ಅವನಿಗೆ ಸತ್ಯವಾಗಿದೆ. ಎಲ್ಲಿವರೆಗೂ? ಹಗ್ಗವನ್ನ ಕಾಣೋವರೆಗೂ. ಕಂಡ ಮೇಲೆ ಸತ್ಯ ಅಲ್ಲ. ಅದಕ್ಕೆ ಅವನು ಅದನ್ನೇನ್ ಕರೀತಾನೆ ಅಂದ್ರೆ ಅನಿರ್ವಚನೀಯ. ಅಂದ್ರೆ ಅದು ಮೊದಲು ಸತ್ತಾಗಿತ್ತು. ಅವನು ಹಾವು ಅಂತ ಅನ್ಕೊಂಡಾಗ ಅದು ಸತ್ತಾಗಿತ್ತು. ಈಗ ಅದು ಸತ್ತಲ್ಲ, ಅಸತ್ತು ಅಲ್ಲ ಅದು. ಯಾಕೆ? ಹಾವು ಎಲ್ಲೂ ಇಲ್ಲವೂ ಇಲ್ಲ. ಅದು ಸತ್ತು ಅಲ್ಲ, ಅಸತ್ತು ಅಲ್ಲ, ಸದಸತ್ತು ಅಲ್ಲ. ಆದ್ರಿಂದ ಅದನ್ನ ಅನಿರ್ವಚನೀಯ ಅಂತ ಕರೆದಿದ್ರು. ಯಾರು? ವ್ಯಾಖ್ಯಾನಕಾರರು. ಇದು ತಪ್ಪು. ಇಷ್ಟು ಮಾತ್ರ ಅಲ್ಲ, ಅದಕ್ಕೆ ಅನಿರ್ವಚನೀಯ ಅಂತ ಕರೆದಿದ್ ಮಾತ್ರ ಅಲ್ಲ. ಅನಿರ್ವಚನೀಯ ಅಂದ್ರೆ ಅರ್ಥ ಏನು? ಆ ಹಗ್ಗದಲ್ಲಿ ಹಾವು ಅಂತ ಮಾಡ್ಕೊಂಡಲ್ಲ, ಅದು ಸತ್ತಲ್ಲ, ಅದು ಇರೋದು ಅಲ್ಲ, ಇಲ್ಲದೆ ಇರೋದು ಅಲ್ಲ. ಎರಡು ಧರ್ಮಗಳು ಒಂದು ವಸ್ತುವಿನಲ್ಲಿ ಇರೋಕ್ಕಾಗಲ್ಲ. ಕತ್ಲೆ ಬೆಳಕು ಒಂದೇ ವಸ್ತುವಿನಲ್ಲಿ ಇರೋಕ್ಕಾಗಲ್ಲ. ಹಾಗೆ ಅದು ಇರೋದು, ಇಲ್ಲದೆ ಇರೋದು ಹೊಂದೋದಿಲ್ಲ. ಆದ್ರಿಂದ ಈ ಮೂರಕ್ಕಿಂತ ವಿಲಕ್ಷಣವಾಗಿರೋದನ್ನ ಅನಿರ್ವಚನೀಯ ಅಂತ ಕರೆದಿದ್ರು. ಸೊ ಅವರಲ್ಲಿ ತಪ್ಪಿರೋದೇನು, ಅದನ್ನ ಅನಿರ್ವಚನೀಯ ಅಂತ ಕರೀತಾರೆ. ಮತ್ತು ಅದರ ಜೊತೆಗೆ ಇನ್ನೇನು ಮಾಡಿದ್ರು ಇವರು? ಇವು ತಮೋಗುಣ ಅಂತ ಮಾಡಿದ್ರು. ತಮೋಗುಣಕ್ಕೆ ಆದ ಅನಿರ್ವಚನೀಯ ಅಂತ ಮಾಡಿದ್ರು. ಮತ್ತೆ ಈ ಅನಿರ್ವಚನೀಯ ಆಗ್ಬೇಕಾದ್ರೆ ಅದಕ್ಕೊಂದು ಕಾರಣ ಇರಬೇಕು. ನಿಮಿತ್ತ ಕಾರಣ, ಉಪಾದಾನ ಕಾರಣ ಅಂತ ಹಿಂಗೆಲ್ಲ ಮಾಡ್ಕೊಂಡ್ಬಂದ್ರು. ಮತ್ತೆ ಅಲ್ಲಿ ಜ್ಞಾನದ ಅಭಾವ ಇರುತ್ತೆ ಅಂತ ಇಷ್ಟು ತಂದಿಟ್ಟಿದ್ರು. ಏನೇನಾಯ್ತು ಅಲ್ಲಿಗೆ? ಅನಿರ್ವಚನೀಯ, ತಮೋಗುಣ, ಅನಾದಿಯಾದ ಅಭಾವ ರೂಪವಾದ ಅಜ್ಞಾನ, ಮತ್ತೆ ಈ ಇಷ್ಟು ತಗೊಂಬಂದು ಇಟ್ಟಿದ್ರು. ಮತ್ತೆ ಉಪಾದಾನ ಕಾರಣ, ಆಮೇಲೆ ನಿಮಿತ್ತ ಕಾರಣ ಅಂತ ತಂದಿಟ್ಟಿದ್ರು. ಇದಕ್ಕೇನಾದ್ರೂ ಶಾಸ್ತ್ರದಲ್ಲಿ ಆಧಾರ ಇದೆಯಾ? ಅನುಭವದ ಆಧಾರ ಇದೆಯಾ? ಇಲ್ಲ.
ಅದನ್ನು ತಿಳ್ಕೋಬೇಕು. ಗೌಡಪಾದರು ಎಲ್ಲಾದರೂ ಹೇಳಿದ್ದಾರೆ ಇದರ ಬಗ್ಗೆ? ಎಲ್ಲೂ ಹೇಳಿಲ್ಲ. ಗೌಡಪಾದರು ಏನು ಹೇಳಿದ್ದಾರೆ? ಹಗ್ಗವೆಂಬ ತನ್ನ ರೂಪದಿಂದ ನಿಶ್ಚಿತವಾಗದೇ ಇರುವ ನಿಮಿತ್ತದಿಂದ ಹಗ್ಗವೇ ಹಾವು ನೀರಿನ ಕೋಡಿ ಅಂತ ವಿಕಲ್ಪ ಮಾಡ್ಕೊಂಡಿರ್ತೀವಿ ಅಷ್ಟೇ. ಈ ಅನಿರ್ವಚನೀಯವಾದ ಮತ್ತೆ ಅವಿದ್ಯಾ ಕಾರ್ಯ, ಕಾರಣ, ನಿಮಿತ್ತ ಕಾರಣ, ತಮೋಗುಣ, ಅಭಾವರೂಪವಾದ ಜ್ಞಾನ, ಇವು ಯಾವುದು ಎಲ್ಲೂ ನಮ್ಮ ಪ್ರಸ್ಥಾನತ್ರಯದಲ್ಲಿ ಇಲ್ಲ ಅಂತ ಇಷ್ಟು ಹೇಳಿದ್ರು. ಅಷ್ಟು ತಿಳ್ಕೊಂಡ್ರೆ ಸಾಕು. ಆದರೆ ನಮ್ಮಿದ್ರಲ್ಲಿ ಏನು ಹೇಳಿದ್ದಾರೆ? ಇದು ಅವ್ರು ತಪ್ಪು ಮಾಡಿರೋದು. ನಮ್ಮಿದ್ರಲ್ಲಿ ಏನು ಮಾಡಿದ್ದಾರೆ? ಪ್ರಾಜ್ಞಾನ ವಿಚಾರ ಮಾಡಿದಾಗ, ಮಾಂಡಿಕ್ಯ ಮಂಜರಿ ನೋಡಿದಾಗ, ಮತ್ತು ಈ ಕಾರಿಕೆಗಳಲ್ಲಿ ಹಿಂದೆ ತೋರಿಸಿದಾಗ ಏನು ತೋರಿಸಿದ್ರು ಅವರು? ತುಂಬ ಸಿಂಪಲ್ಲು. ಗಾಢನಿದ್ರೆಯಲ್ಲಿ ಆತ್ಮನಾಗಿರ್ತೀವಿ. ಅಲ್ಲಿ ಆತ್ಮನಾಗಿದ್ದರೂ ಗಾಢನಿದ್ರೆಯಲ್ಲಿ ಏನು ಎಚ್ಚರ ಕನಸು ನಿದ್ದೆಯಲ್ಲಿ ಆತ್ಮನಾಗಿರ್ತೀವಿ, ಎಲ್ಲೂ ತಿಳ್ಕೊಳ್ಳೋಲ್ಲ. ಆದರೆ ಗಾಢನಿದ್ರೆಯಲ್ಲಿ ಎಚ್ಚರಕ್ಕೆ ಬಂದ ಮೇಲೆ ಅದನ್ನು ವಿಚಾರ ಮಾಡಿದ್ರೆ ಆತ್ಮನಾಗಿದ್ದೆ ಅಂತ ಗೊತ್ತಾಗುತ್ತೆ. ಏನಾದರೂ ಆಗಲಿ, ಗಾಢನಿದ್ರೆಯಲ್ಲಿ ಆತ್ಮನಾಗಿದ್ದರೂ ಇದ್ದದ್ದನ್ನಿದ್ದಾಗ ತಿಳ್ಕೊಳ್ಳಲಿಲ್ಲ. ಅದಕ್ಕೆ ಅವಿದ್ಯಾ ಕಾರಣ ಅಂತ ಹೇಳಿದ್ರು. ಅದನ್ನು ಅವಿದ್ಯಾ ಕಾರಣ ಅಂತ ಹೇಳಿದ್ರು. ಯಾವಾಗ ಕಾರಣ ಇರುತ್ತೋ ಬೀಜ, ಅದಕ್ಕೆ ಫಲ ಇರುತ್ತೆ, ಮರ, ಫಲ. ಅದು ಏನು? ಎಚ್ಚರ ಕನಸುಗಳಲ್ಲಿ ತಪ್ಪಾಗಿ ತಿಳ್ಕೊಳ್ಳೋದು. ಗಾಢನಿದ್ರೆಯಲ್ಲಿ ಅಗ್ರಹಣ, ಎಚ್ಚರ ಕನಸುಗಳಲ್ಲಿ ಅನ್ಯತಾ ಗ್ರಹಣ, ಸಂಶಯ ಗ್ರಹಣ ಅಂತ ಹೇಳಿದ್ರು. ಇಷ್ಟೇ ಹೇಳಿರೋದಪ್ಪ ಅವರು. ಅವಿದ್ಯೆ ಅಂತಂದರೆ ಮೂರೇ: ಅಗ್ರಹಣ, ಅನ್ಯತಾಗ್ರಹಣ, ಸಂಶಯ ಗ್ರಹಣ. ಅಷ್ಟೇ, ಮೂರು ಅವಿದ್ಯೆನೆ. ಇಷ್ಟು ಬಿಟ್ಟರೆ ಇವ್ರು ಹೇಳಿದ್ರಲ್ಲ, ಅನಿರ್ವಚನೀಯ, ಸದಸತ್ತು, ಇರೋದು ಇಲ್ಲದ್ದು, ಅದರಿಂದ ಇದು ಅನಿರ್ವಚನೀಯವಾದ್ದು, ತಮೋಗುಣದ್ದು, ಮತ್ತು ಇದಕ್ಕೆ ಕಾರಣ ಉಂಟು, ಉಪಾದಾನ ಕಾರಣ, ನಿಮಿತ್ತ ಕಾರಣ, ಹಿಂಗೆಲ್ಲ ಏನೇನೋ ಗಬ್ಬು ಮಸಿ ಹಚ್ಚಿಬಿಟ್ಟಿದ್ದೀರಲ್ಲ, ಇದು ಕನ್ಫ್ಯೂಷನ್ನು. ಇದು ಅನುಭವಕ್ಕೊಂದಲ್ಲ, ಶಾಸ್ತ್ರಕ್ಕೊಂದಲ್ಲ, ಎಲ್ಲೂ ಹೊಂದಲ್ಲ ಅಂತ ಹೇಳಿ ಅದನ್ನು ತೋರಿಸಿದ್ದಾರೆ. ನಾವು ಅದನ್ನು ಆ ಒಂದು ದಾರಿ ಹಿಡಿಬಾರ್ದು. ಇಷ್ಟು ತಿಳ್ಕೊಂಡ್ರೆ ಸಾಕು. ಹೇಗೆ ಹಗ್ಗವೆಂದು ತನ್ನ ರೂಪದಿಂದ ನಿಶ್ಚಿತವಾಗದೇ ಇರುವ ಹಗ್ಗವು, ಯಾವಾಗ ನಾವು ಹಗ್ಗ ಅಂತ ತಿಳ್ಕೊಳ್ಳಲ್ವೋ, ನಿಶ್ಚಿತ ಅದು ಕರೆಕ್ಟಾಗಿ ಜ್ಞಾನ ಆಗಲ್ವೋ, ನಾನು ತಪ್ಪಾಗಿ ವಿಕಲ್ಪನೆಯಿಂದ ಹಾವು ಅಂತ ಮಾಡ್ಕೊತೀನಿ. ಹಾಗೆ ಯಾವಾಗ ನನಗೆ ನನ್ನ ನಿಜವಾದ ಸ್ವರೂಪ ಆತ್ಮ ಅಂತ ಗೊತ್ತಾಗಲ್ವೋ, ಆಗ ನಾನು ಈ ಪ್ರಾಣಾದಿಗಳನ್ನೋ, ಶರೀರವನ್ನೋ, ಮನಸ್ಸನ್ನೋ, ಚಿತ್ತವನ್ನೋ, ಅಹಂಕಾರವನ್ನು ನಾನು ಅಂತ ಮಾಡ್ಕೊತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಆದ್ದರಿಂದ ಈ ವೇದಾಂತ ವಿಜ್ಞಾನದಿಂದ ಅದ್ವಿತೀಯಾತ್ಮನೇ ಇವನು ಅಂತ ನಿಶ್ಚಿತನಾದಾಗಲೋ ನಮಗೆ ಕರೆಕ್ಟಾಗಿ ಗೊತ್ತಾಗೋಯ್ತು ಅಂತ ಇಟ್ಕೊಳ್ರಿ, ಹಗ್ಗ ಅಂತ. ಆವಾಗ ಹಾವು, ನೀರಿನ ಕೋಡಿ, ನೆಲದ ಬೆಳಕು ಇರೋಲ್ಲ. ಹಾಗೆ ನನ್ನ ನಿಜವಾದ ಸ್ವರೂಪದ ಜ್ಞಾನ ಆಗಿಬಿಟ್ರೆ ಆಗ ಈ ವಿಕಲ್ಪಗಳು ಏನೇನೋ ಮಾಡ್ಕೊಂಡಿದ್ನಲ್ಲ, ಅವಸ್ಥೆಗಳು ಅಂತ, ಮತ್ತು ಪ್ರಾಣ ಅಂತ, ಮತ್ತು ಶರೀರ ಅಂತ ಯಾವುದೂ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಪರಮಾರ್ಥವಾಗಿ ಏಕತ್ವ ಮಾಯೆಯಿಂದ ವಿವಿಧ ಕಲ್ಪನೆಗಳು ಅಷ್ಟೇ. ಅದಕ್ಕೆ ಇವರು ರೀಸನ್ ಕೇಳ್ತಾರೆ, ಈ ವಿಕಲ್ಪಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಈಗ ಇರೋದು ಹಗ್ಗ, ಹಾವು, ನೀರಿನ ಕೋಡಿ, ನೆಲಬೇಕು, ಏನೇನೋ ಮಾಡ್ಕೊತೀವಿ. ಇರೋದು ಆತ್ಮನೆ. ಈ ಶರೀರ ಅಂತ ಅಂದ್ಕೊಂಡು, ಮನಸ್ಸು ಅಂದ್ಕೊಂಡು, ಬುದ್ಧಿ ಅಂದ್ಕೊಂಡು, ಚಿತ್ತ ಅಂದ್ಕೊಂಡು, ಅಹಂಕಾರ ಹೀಗೆಲ್ಲ ಮಾಡ್ಕೊತೀವಲ್ಲ, ಕಾರಣ ಏನು ಅಂತ ಕೇಳ್ತಾರೆ. ಅದಕ್ಕೆ ಈ ವಿಕಲ್ಪಗಳೆಲ್ಲವೂ ಮಾಯಿಕ. ಹೇಗೆ ನಾವು ಈ ಮಾಯಾವಿ ನೂಲೆಳೆಯನ್ನು ಆಕಾಶಕ್ಕೆ ಎಸೆದು ಮೇಲ್ಗಡೆ ಹತ್ಕೊಂಡೋಗಿ
ಕತ್ತಿಗಳಲ್ಲಿ ಕಿತ್ತ ಒದ್ದು ಅವನು ಇವನ್ ಕಡ್ದು ಇವನು ಅವನ್ ಕಡ್ದು ರಕ್ತ ಹರಿಸಿ ರುಂಡ ಮುಂಡಗಳನ್ನ ಕೆಳಗೆ ಚೆಲ್ಲಾಡಿ ಏನು ಮಾಡ್ತಾರೆ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಅಯ್ಯೋ ಅಂತ ಭಯ ಆಗ್ತಾ ಇರುತ್ತೆ. ನಾವು ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಡ್ತೀವಿ. ಆಮೇಲೆ ತಿರ್ಗಾ ನೋಡಿದ್ರೆ ಏನೇನೂ ಆಗಿಲ್ಲ, ರಕ್ತ ಬಿದ್ದಿಲ್ಲ, ಯಾರು ಇಲ್ಲ ಇರೋದವನೊಬ್ಬನೇ. ಹಾಗೆ ಈ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ಅವರು ಹೇಳ್ತಾ ಬಂದಿದ್ದಾರೆ. ಅಷ್ಟೇ ಹೊರ್ತು ಹಾಗಾದರೆ ಏನಾಯಿತು, ಆ ಪರಮಾತ್ಮನ ಮಾಯ ಸ್ವರೂಪನು ಅವನು ಬೊಂಬೆ ಆಟ ಆಡ್ದಂಗೆ ಅಷ್ಟೇ. ಅವನು ನಮ್ಮನ್ನು ಸೂತ್ರಧಾರ. ಆದ್ದರಿಂದ ಅವನು ಮಾಯೆಯಿಂದ ನಾವು ಹಿಂಗೆಲ್ಲ ವಿಕಲ್ಪ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಮತ್ತೆ ಈ ವಿಕಲ್ಪಗಳು ಇವುಗಳನ್ನೆಲ್ಲ ಹೇಳ್ತಾರಲ್ಲ, ಇದು ಯುಕ್ತಿ ಅಲ್ಲ, ತರ್ಕ ಅಲ್ಲ, ಅನುಭವದಿಂದ ಆಧಾರದಿಂದ ಸಿದ್ಧವಾಗಿರುತ್ತೆ. ಹೇಗೆ ಗಾಢ ಇದ್ರೆ ಎಚ್ಚರ ಕನಸಿನಲ್ಲಿ ನೋಡ್ಕೊಳ್ರಿ ಅಂತ ಹೇಳಿ. ಸೊ ಇಷ್ಟು ಆಗಿತ್ತು, ಎಲ್ಲ ಈ ಥರ ಕಲ್ಪನೆ ಮಾಡ್ಕೊತೀವಿ. ಆದ್ದರಿಂದ ಇದು ಇಷ್ಟು ಮಾತ್ರ ಅಲ್ಲ, ಭಗವಂತನು ಅರ್ಜುನನಿಗೆ 7ನೇ ಅಧ್ಯಾಯದಲ್ಲಿ ಅವನು ಬೋಧನೆ ಕೂಡ ಮಾಡಿದ್ದಾನೆ. ಹೀಗೆ ಏನದು, ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಇದು ತ್ರಿಗುಣಾತ್ಮಕವಾದ ನನ್ನ ಮಾಯೆ ಅಂತ ಅರ್ಜುನ್ಗೆ ಕೃಷ್ಣ ಭಗವಂತ ಹೇಳ್ತಾನೆ. ತ್ರಿಗುಣಾತ್ಮಕ ಅಂದರೆ ಈ ಪ್ರಪಂಚವೆಲ್ಲವೂ ತ್ರಿಗುಣಗಳಿಂದ ಆಗಿದೆ, ಅದೇ ನನ್ನ ಮಾಯೆ. ಆದ್ದರಿಂದ ಯಾರು ನನ್ನನ್ನು ಶರಣು ಹೊಂದುತ್ತಾರೋ, ಯಾರು ಭಗವಂತ ನೀನೇ ಬೇಕು, ನೀನೇ ದಾರಿ ತೋರಿಸ್ಬೇಕು ಅಂತ ಹೇಳ್ತಾರೋ ಅವ್ರಿಗೆ ಈ ಮಾಯೆ ತಾಟಕ್ಕಾಗುತ್ತೆ. ಅವ್ರಿಗೆ ಮಾಯೆ ಏನೋ ಮಾಡೋದಿಲ್ಲ ಇದು ಅಂತ ಈ ಶ್ಲೋಕದ ಅರ್ಥ. ಅಂತೂ ಪರಮಾತ್ಮನಿಗೆ ಜಾಗೃತ ಸ್ವಪ್ನಗಳಲ್ಲಿ ತೋರುವ ಯಾವ ಮಾಯ ದೃಶ್ಯಗಳ ಸೋಂಕು ನಿಜವಾಗಿಲ್ಲ. ಜಾಗೃತ ಸ್ವಪ್ನ ಸುಷುಪ್ತಿ ಇವುಗಳಲ್ಲಿ ಏನೇನು ಮಾಯಾ ರೂಪದಲ್ಲಿ ತೋರುತ್ತೋ, ಜಾಗೃತ ಸ್ವಪ್ನದಲ್ಲಿ ಏನು ತೋರುತ್ತೆ, ದೃಶ್ಯ ಪ್ರಪಂಚ ಅರ್ಧ ಡಜನ್, ಗಾಢನಿದ್ರೆಯಲ್ಲಿ ಅದೃಶ್ಯ ಪ್ರಪಂಚ, ಬೀಜರೂಪ, ಅವ್ಯಕ್ತ ಇವೆಲ್ಲ ಇರುತ್ತಲ್ಲ, ಇವೆಲ್ಲ ನಾವು ಕಲ್ಪನೆ ಮಾಡ್ಕೊಂಡಿರೋದು. ನಿಜವಾಗ್ಲೂ ಇದರ ಅಂಟು ಕಿಂಚಿತ್ ಆತ್ಮನಿಗೆ ಅಂಟ್ಕೊಳ್ಳಲ್ಲ. ಹೇಗೆ ಹಾವು ನೀರಿನ ಕೋಡಿ ನೆಲದ ಬಿರುಕು ಹೂವಿನ ಮಾಲೆ ಹಗ್ಗಕ್ಕೆ ಸ್ವಲ್ಪವೂ ಮೆತ್ಕೊಳ್ಳೋದಿಲ್ವೋ, ಅದರ ಗುಣ ಇದಕ್ಕೆ ಸ್ವಲ್ಪನೂ ಬರೋದಿಲ್ವೋ, ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದು ಒಂದಿಷ್ಟು ಸೋಂಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಭಗವದ್ಗೀತೆಯಲ್ಲೂ ಕೂಡ ಇದೆ ನೋಡ್ರಿ ಅಂತ ತೋರಿಸ್ತಾ ಇದ್ದಾರೆ. ಉಪನಿಷತ್ನಲ್ಲಿ ಇದೆ, ಭಗವದ್ಗೀತೆಯಲ್ಲಿ ಇದೆ ಅಂತ. ಈಗ ನಾವು 20ನೇ ಕಾರಿಕೆ ಮಂತ್ರಕ್ಕೆ ಹೋಗಬೇಕು. ಏನದು, ಆತ್ಮಸ್ವರೂಪದಲ್ಲಿ ಕಲ್ಪಿಸಿರುವ ಕೆಲವು ಪ್ರಕಾರಗಳು. ಹೇಗೆ ಹಗ್ಗದಲ್ಲಿ ಹಾವು, ನೀರಿನ ಕೋಡಿ, ನೆಲದ ಬಿರುಕು, ಹೂವಿನ ಮಾಲೆ ಹೀಗೆಲ್ಲ ಕಲ್ಪನೆ ಮಾಡಿರ್ತೀವಲ್ಲ, ಹಾಗೆ ಆತ್ಮನ ಅರಿದೇ ಇದ್ದಾಗ ನಾವು ಏನೇನು ಕಲ್ಪನೆ ಮಾಡ್ತೀವಿ. ಸಾಮಾನ್ಯ ಮನುಷ್ಯನ ಏನು ಕಲ್ಪನೆ ಮಾಡ್ತಾನೆ, ದರ್ಶನಕಾರರು ಏನು ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದಾರೆ. ಆ ಮಂತ್ರ ಪ್ರಾಣ ಇತಿ ಪ್ರಾಣವಿಧೋ ಭೂತಾನೀತ ನೀತಿ ಚ ತದ್ವಿದ್ದ ಗುಣ ಇತಿ ಗುಣವಿದಸ್ತತ್ವ ನೀತಿ ಚ ತದ್ವಿದ್ದ ಅಂತ. ಅಂದರೆ ಕೆಲವರು ಪ್ರಾಣನೇ ಆತ್ಮನನ್ನ ಪ್ರಾಣನೆಂದು ಪ್ರಾಣವನ್ನು ಬಲ್ಲವರು ಹೀಗೆಲ್ಲ ಹೇಳ್ತಾ ಹೋಗ್ತಾರೆ. ಪ್ರಾಣ ನೋಡ್ರಿ, ನಾವೇನು ಅನ್ಕೊಂತೀವಿ, ನೀನು ಯಾರಪ್ಪ ಅಂತಂದ್ರೆ ಪ್ರಾಣ ಇದ್ರೇನಪ್ಪ ಬೆಲೆ, ಪ್ರಾಣ ಇಲ್ಲದಿದ್ರೆ ಏನು ಬೆಲೆ ಇದೆ ಇದಕ್ಕೆ. ಆದ್ದರಿಂದ ನಾನಂದ್ರೆ ಪ್ರಾಣನೇ, ಶರೀರನೇ ನಾನಂದ್ರೆ, ನಾನಿದ್ರೇನೆ ಮನಸ್ಸು ಅಂತ ಹಿಂದೆ ನಾವು ಪಂಚಕೋಶಗಳ ವಿವೇಕ ಮಾಡಿದ್ವಲ್ಲ, ನೆನೆಸ್ಕೊಳ್ರಿ, ಅದರಲ್ಲೆಲ್ಲ ಬರುತ್ತೆ. ಈಗ ನೀನಂದ್ರೆ ಯಾರು, ಈ ಅನ್ನಮಯದಿಂದ ತಯಾರಾಗಿರೋ ಶರೀರನ, ಸರಿ, ಈಗ ಶರೀರ ಇದೆ, ಆಮೇಲೆ
ಪ್ರಾಣಮಯ, ಅನ್ನಮಯ ಆದಮೇಲೆ ಪ್ರಾಣಮಯ. ಈಗ ಉದಾಹರಣೆಗೆ ಪ್ರಾಣ ಇಲ್ಲಪ್ಪ, ಈ ಶರೀರಕ್ಕೆ ಏನು ಬೆಲೆ? ಏನೂ ಬೆಲೆ ಇಲ್ಲ. ಆದ್ದರಿಂದ ಕೆಲವರು ಶರೀರವನ್ನು ನಾನು ಅಂದ್ಕೊತಾರೆ ಚಾರ್ವಾಕರು. ಅದಕ್ಕಿಂತ ಸ್ವಲ್ಪ ಹಿಂದಕ್ಕೆ ಹೋದರೆ ಈ ಶರೀರಕ್ಕೆ ಬೆಲೆ ಇರೋದು ಪ್ರಾಣದಿಂದ. ಪ್ರಾಣ ಇಲ್ಲ ಅಂದರೆ ಇದಕ್ಕೆ ಬೆಲೆ ಇಲ್ಲ, ತಗೊಂಡೋಗಿ ಸುಟ್ಟಾಕ್ಬಿಡ್ತಾರೆ, ಊತಾಕ್ಬಿಡ್ತಾರೆ. ಈಗ ಶರೀರ ಇದೆ, ಪ್ರಾಣನೂ ಇದೆ, ಮನಸ್ಸಿಲ್ಲ, ಕೋಮದಲ್ಲಿದ್ದಾರೆ. ಏನು ಉಪಯೋಗ? ಇದು ಡೆಡ್ ವೆಜಿಟೇಬಲ್ಸ್, ವೇಸ್ಟ್ ವೆಜಿಟೇಬಲ್ಸ್ ಅಂತಾರಲ್ಲ ಹಾಗೆ. ಅಲ್ಲಿಗೆ ಶರೀರ ಅನ್ನಮಯ, ಪ್ರಾಣಮಯ, ಮನೋಮಯ ಕೋಶ ಇರಬೇಕು, ಅಷ್ಟು ಅದನ್ನು ಮುಖ್ಯ ಅಂತಾರೆ. ಕೆಲವರು ಅದನ್ನು ನಾವು ಅನ್ಕೋತಾರೆ. ಇನ್ನು ಇವಾಗ ಉದಾಹರಣೆಗೆ ಶರೀರ ಇದೆ, ಪ್ರಾಣಗಳಿದೆ, ಮನಸ್ಸಿದೆ, ಮೆಂಟಲ್ ಹಾಸ್ಪಿಟಲ್ನಲ್ಲಿದ್ದಾರೆ, ಬುದ್ಧಿ ಕೆಟ್ಟೋಗ್ಬಿಟ್ಟಿದೆ, ಬುದ್ಧಿ ಭ್ರಮಣೆಯಾಗಿದೆ. ಏನು ಉಪಯೋಗ? ಏನೂ ಉಪಯೋಗ ಇಲ್ಲ. ಅವನು ವೇಸ್ಟ್ ವೆಜಿಟೇಬಲ್ಸ್ ಅಷ್ಟೇ. ಅಲ್ಲಿಗೆ ಶರೀರ ಇದೆ, ಪ್ರಾಣ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ಸುಖ ಇಲ್ಲ. ಯಾರು? ಮೈಸೂರು ಮಹಾರಾಜರು ಸೂಯಿಸೈಡ್ ಮಾಡಿಕೊಂಡ್ರು. ಏನು ಉಪಯೋಗ? ಅದಕ್ಕೆ ಆನಂದ ಇರಬೇಕು. ಹೀಗೆ ಒಬ್ಬೊಬ್ಬರು ಒಂದೊಂದು ಕಲ್ಪನೆ ಮಾಡ್ಕೊತಾರೆ. ಪಂಚಕೋಶದಲ್ಲಿ ಆ ಥರ ಹೇಳಿದೆ. ಇನ್ನು ಕೆಲವರು ಏನು ಮಾಡ್ಕೊತಾರೆ, ಹೀಗೆ ಈ ಬುದ್ಧಿಸಮ್ನವ್ರು ಏನು ಮಾಡ್ಕೊತಾರೆ, ಈ ಮನಸ್ಸನ್ನೇ ಆತ್ಮ ಅನ್ಕೊತಾರೆ. ಬಟ್ ಅದು ಆತ್ಮ ಅಂದರೆ ಅವ್ರ ಪ್ರಕಾರ ಅದು ಇರೋದಲ್ಲ, ಯಾವುದರಲ್ಲೆಲ್ಲೂ ಶೂನ್ಯವೇ. ಇನ್ನು ಕೆಲವರು ಏನು ಮಾಡ್ಕೊತಾರೆ, ಆ ಚಿತ್ತ ಮನಸ್ಸನ್ನು ಆತ್ಮ ಅಂತಾರೆ. ಇನ್ನು ಕೆಲವರು ಬುದ್ಧಿಯನ್ನು ಆತ್ಮ ಅಂತಾರೆ. ಇನ್ನು ಕೆಲವರು ಆ ಚಿತ್ತವನ್ನು, ಪಾತಂಜಲಿಗಳು ಚಿತ್ತವನ್ನು, ಬುದ್ಧಿಯನ್ನು ಈ ಸಾಂಖ್ಯರು, ಹೀಗೆ ನೈಯಾಯಿಕರು ಬುದ್ಧಿಯನ್ನು ಮುಖ್ಯವಾಗಿ ಇಟ್ಕೊಳ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಥರ. ಮನಸ್ಸನ್ನು ಇಟ್ಕೊಳ್ಳೋರು ಸಾಂಖ್ಯರು, ಕಪಿಲಗಳು ಚಿತ್ತವನ್ನು ಇಟ್ಕೊತಾರೆ. ಅದಕ್ಕೆ ಅವರು ಚಿತ್ತ ವೃತ್ತಿ ನಿರೋಧ ಅಂತ ಹೇಳೋದು. ಹೀಗೆ ಒಬ್ಬೊಬ್ಬರು ಒಂದೊಂದನ್ನು ಇಟ್ಕೊತಾ ಬರ್ತಾರೆ, ಈಗ ತೋರಿಸ್ತಾ ಬರ್ತಾರೆ. ಅದನ್ನು ಆರ್ಡ್ರ್ನಲ್ಲಿ ನೋಡ್ತಾ ಹೋಗೋಣ. ಕೆಲವರು ಪ್ರಾಣಗಳನ್ನ ಕಲ್ಪನೆ ಮಾಡಿಕೊಳ್ಳೋದು ಆತ್ಮನಲ್ಲಿ. ಇನ್ನು ಕೆಲವರು ಭೂತಗಳನ್ನು, ಭೂತ ಅಂದರೆ ಏನು? ಈ ಭೂತಗಳಲ್ಲಿ ಎರಡು ಥರ ಉಂಟು, ಸೂಕ್ಷ್ಮ ಭೂತಗಳು, ಸ್ಥೂಲ ಭೂತಗಳು. ಸ್ಥೂಲ ಭೂತಗಳು ಅಂತಂದರೆ ಪಂಚಭೂತಗಳು. ಹಾಗೆ ಇನ್ನು ಗುಣಗಳು ಅಂತ ಕೆಲವರು, ಸತ್ವಗುಣ, ರಜಗುಣ, ತಮಗುಣ, ಸಾಂಖ್ಯರು ಹೇಳೋದು. ಹೀಗೆ ಇನ್ನು ಕೆಲವರು ಪಾದಗಳು ಅಂತ. ಪಾದಗಳು ಅಂದರೆ ಯಾವುದು? ಎಚ್ಚರದ ಪಾದಗಳು ಅಂತ. ಎಚ್ಚರ, ಕನಸು, ನಿದ್ದೆ ಪಾದಗಳು ಅಂತ ಹೇಳ್ತಾರೆ. ಇನ್ನು ಕೆಲವರು ವಿಷಯಗಳೇ ಸತ್ಯ, ವಿಷಯಗಳಿರಬೇಕು, ವಿಷಯಗಳಿದೆ, ಅದರ ನನ್ನ ಬೆಲೆ ಏನು ಅಂತ. ಇನ್ನು ಕೆಲವರು ಲೋಕಗಳು ಅಂತ, 14 ಲೋಕಗಳು ಅಂತ ಹೇಳ್ತಾರೆ. ಮತ್ತು ಅದರಲ್ಲಿ ಅವಷ್ಟನ್ನು 3 ಲೋಕದಲ್ಲಿ ಬಿಡಿಸ್ತಾರೆ. ಒಂದು ಪಾತಾಳ ಲೋಕ, ಮಧ್ಯಲೋಕ, ಇನ್ನೊಂದು ಮೇಲ್ಗಡೆ ಲೋಕಗಳು. ಅವನು ಟೋಟಲ್ ಆಗಿ 14 ಅಂತಾರೆ. ತ್ರಿಭುವನ ಅಂತನೂ ಅಂತಾರೆ. ಇನ್ನು ಕೆಲವರು ದೇವತೆಗಳು ಅಂತ ಹೇಳ್ತಾರೆ. ಆ ದೇವತೆಗಳಲ್ಲೂ ಕೂಡ ಆಜಾನು ದೇವತೆಗಳು, ಕರ್ಮ ದೇವತೆಗಳು, ದೇವತೆಗಳ ಒಡೆಯ, ದೇವತೆಗಳ ಗುರು ಬೃಹಸ್ಪತಿ, ಹೀಗೆಲ್ಲ ಹೇಳ್ತಾ ಬರ್ತಾರೆ. ಇನ್ನು ಕೆಲವರು ವೇದಗಳು ಅಂತ, ಇನ್ನು ಕೆಲವರು ವೇದಗಳಲ್ಲಿರೋ ಯಜ್ಞಗಳು ಅಂತ, ಇನ್ನು ಕೆಲವರು ಭೋಕ್ತೃ ಅಂತ, ಭೋಜ್ಯ ಅಂತ, ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಮತ್ತು ಪ್ರಮಾತೃತ್ವ ಅಂತ ಕೆಲವರು. ಹೀಗೆ ಇನ್ನು ಕೆಲವರು ಸೂಕ್ಷ್ಮ ಅಂತ, ಇನ್ನು ಕೆಲವರು ಸೂಕ್ಷ್ಮ, ಇನ್ನು ಕೆಲವರು ಸ್ಥೂಲ ಅಂತ, ಇನ್ನು ಕೆಲವರು ಮೂರ್ತ ಅಂತ, ಇನ್ನು ಕೆಲವರು ಅಮೂರ್ತ ಅಂತ ಎಲ್ಲ ಕಲ್ಪನೆ ಮಾಡ್ಕೊಳ್ಳೋದು. ಇನ್ನು ಕೆಲವರು ಕಾಲ ಅಂತ ಕರೀತಾರೆ. ಇನ್ನು ಕೆಲವರು ದಿಕ್ಕುಗಳು ಅಂತ, ಇನ್ನು ಕೆಲವರು ವಾದಗಳು, ಭುವನಗಳು. ಭುವನಗಳು ಅಂದ್ರೂ ಲೋಕಗಳೇ. ಹಾಗೆ ಮತ್ತೆ ಕೆಲವರು ಮನಸ್ಸು ಅಂತ. ಇಲ್ಲಿ ನೋಡ್ರಿ, ಇಲ್ಲೇ ಕೆಲವರು ಮನಸ್ಸು ಅಂತ ಹೇಳೋರು ಸಾಂಖ್ಯರು, ಹೌದು. ಬುದ್ಧಿ ಅಂತ ಹೇಳೋರು ನೈಯಾಯಿಕರು, ಚಿತ್ತ ಅಂತ ಹೇಳೋರು ಪಾತಂಜಲಿಗಳು, ಧರ್ಮ ಅಧರ್ಮಗಳು ಅಂತ ಹೇಳೋರು ಕರ್ಮಕಾಂಡದವರು, ಮೀಮಾಂಸಕರು. ಯಾಕೆಂದರೆ ಅವ್ರಿಗೆ ಪಾಪ ಪುಣ್ಯ ಕರ್ಮಕಾಂಡ ಅದರಲ್ಲಿ ಅದೇ ಮುಖ್ಯ ಅವರಿಗೆ. ಹೀಗೆ ಇನ್ನು ಕೆಲವರು
25 ತತ್ವಗಳಿರೋದು ಅಂತ ಕಲ್ಪನೆ ಮಾಡ್ತಾರೆ. ಯಾರು 25 ತತ್ವ ಹೇಳೋರು? ಸಾಂಖ್ಯರು. ಇನ್ನು ಕೆಲವರು 26 ತತ್ವಗಳನ್ನ ಹೇಳ್ತಾರೆ. ಯಾರವರು? ಪಾತಂಜಲಗಳು. ಇವ್ರಿಗೂ ಅವ್ರಿಗೇನು ವ್ಯತ್ಯಾಸ? ಎಲ್ಲ ಒಂದೇ. ಏನಿದೆ ವ್ಯತ್ಯಾಸ ಹೇಳ್ರಿ? ಸಾಂಖ್ಯರಿಗೂ ಪಾತಂಜಲಗಳಿಗೂ, ಕಪಿಲ ಸಾಂಖ್ಯರಿಗೂ ಅವ್ರಿಗೂ ಏನು ವ್ಯತ್ಯಾಸ ಇದೆ? ಒಂದೇ ಒಂದು ವ್ಯತ್ಯಾಸ. ದೇವ್ರು ನಂಬ್ತಾರೆ, ಸಾಂಖ್ಯರು ಅದು ನಂಬಲ್ಲ. ದೇವರು ಅಂದ್ರೆ ಈಶ್ವರ. ದೇವರನ್ನ ನಂಬ್ತಾರೆ ಅವರು, ಆತ್ಮ ನಂಬ್ತಾರೆ, ಎಲ್ಲ ನಂಬ್ತಾರೆ. ಬಟ್ ಅವರು ಕರ್ಮವನ್ನ ಫಲ ಕೊಡ್ಬೇಕಾದ್ರೆ ಒಬ್ಬ ಈಶ್ವರ ಇರಬೇಕು ಅಂತ. ಈಶ್ವರ ಅಂದ್ರೆ ತಕ್ಷಣ ನಾವು ಪಾರ್ವತಿ ಗಂಡ ಈಶ್ವರ ಅನ್ಕೋಬೇಡ್ದೆ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಇವೆಲ್ಲ ಯಾವುದು ಬರಲ್ಲ ಉಪನಿಷತ್ತುಗಳಲ್ಲಿ, ಇವೆಲ್ಲ ಪುರಾಣಗಳಲ್ಲಿ ಬರೋದು. ಆದರೆ ಸೃಷ್ಟಿ ಸ್ಥಿತಿ ಲಯ ತಗೊಂತೀವಿ, ಇಲ್ಲ ಅಂತಲ್ಲ, ಆದರೆ ಉಪನಿಷತ್ತುಗಳಲ್ಲಿ ಎಲ್ಲೂ ಬರೋದಿಲ್ಲ. ಆದ್ದರಿಂದ ಇಲ್ಲಿ ಈಶ್ವರ ಅಂತಂದ್ರೆ ಪರಮಾತ್ಮನ ಸಬಾರ್ಡಿನೇಟ್ಸ್. ಹೇಗೆ ಆತ್ಮಸ್ವರೂಪ ಒಂದೇ ಇರೋದು, ಅವನ ಸಬಾರ್ಡಿನೇಟ್ಸ್. ಇವಾಗ ಸೃಷ್ಟಿ ಸ್ಥಿತಿ ಲಯ ಯಾರು ಮಾಡ್ತಾರೆ? ಅವನ ಕೆಳಗಡೆ ಇರೋವರಿಗೆ ಸಬಾರ್ಡಿನೇಟ್ಸ್ಗೆ ಒಪ್ಪಿಸ್ತಾನೆ. ನೀನು ಸೃಷ್ಟಿ ಮಾಡು, ನೀನು ಸೃಷ್ಟಿ ಸ್ಥಿತಿ ಮಾಡು, ಲಯ ಮಾಡು ಅಂತ ಒಪ್ಪಿಸ್ತಾನೆ, ಅಷ್ಟೇ ಹೊರತು ಹಾಗೆ ಈಶ್ವರ ಅಂತ ನಾನು ಒಬ್ಬ. ಹೇಗೆ ದೇವತೆಗಳು ಬೇರೆನೋ, ದೇವತೆಗಳ ಒಡೆಯ ಇಂದ್ರ ಬೇರೆನೋ, ಮತ್ತು ಈ ದೇವತೆಗಳಲ್ಲಿ ಯಮಧರ್ಮರಾಜ, ಅಗ್ನಿದೇವ, ವಾಯುದೇವ, ಜಲದೇವ, ಹಿಂಗೆಲ್ಲ ಬೇರೆ ಬೇರೆ ದೇವತೆಗಳು ಹೇಗಿರ್ತಾರೋ ಹಾಗೆ ಅಷ್ಟೇ ಹೊರತು ಇನ್ನೇನಿಲ್ಲ. ಆದ್ದರಿಂದ ಈ ಪಾತಂಜಲಗಳು ಈಶ್ವರನ ಒಪ್ತಾರೆ. ಈ ಸಾಂಖ್ಯರು, ಕಪಿಲ ಸಾಂಖ್ಯರು ಅದಷ್ಟು ಕತೆ ಕರ್ಮ ಕೊಟ್ಬಿಡುತ್ತೆ, ಕರ್ಮ ಮಾಡಿದ್ರೆ ಸಾಕು, ಅದಕ್ಕೇನು ಈಶ್ವರ ಏನು ಬೇಕಾಗಿಲ್ಲ. ಪಾತಂಜಲಗಳು ಇಲ್ಲ ಇಲ್ಲ, ಅದಕ್ಕೊಬ್ಬ ಈಶ್ವರ ಇರಬೇಕು, ಒಡೆಯ ಇರಬೇಕು, ಇವನು ಮಾಡಿದ ಕರ್ಮ ಇಂಥದ್ದು ತಕ್ಕಂತೆ ಇಂಥ ಫಲ ಕೊಡಬೇಕು ಅಂತ ಒಬ್ಬ ಇರಬೇಕು. ಈ ಯಮಧರ್ಮರಾಜ ಅವನು ಮಾಡಿದ ಪಾಪ ಪುಣ್ಯನ ಶಿಕ್ಷೆ ಕೊಡೋಕ್ಕಿರ್ಬೇಕಲ್ವಾ, ಹಾಗೆ ಅಂತ ಹೀಗೆ ಹೇಳ್ತಾರೆ. ಹೀಗೆ ಇನ್ನ 26 ತತ್ವ ಹೇಳೋರು ಇವರು. ಈ ಜಗತ್ ಕಾರಣಕ್ಕೆ ಇವೆಲ್ಲ ಹೇಳೋರು ಬೇರೆ ಬೇರೆಯವರು. ಇನ್ನು ಕೆಲವರು 31 ಹೇಳ್ತಾವ್ರೆ, 31 ತತ್ವಗಳನ್ನ ಹೇಳ್ತಾರೆ. ಇರ್ಲಿ, ಆ 25 ತತ್ವಗಳು ಇವೆಲ್ಲ ಯಾವುದು ಅಂತ ಇನ್ಯಾವತ್ತಾದ್ರೂ ಒಂದ್ಸಾರಿ ನೋಡೋಣ. ಅವ್ರು ಹೇಳೋದು ಇವೆಲ್ಲ ಬೇಕಾದಷ್ಟೆಲ್ಲ ಬರುತ್ತೆ, ಅದನ್ನೆಲ್ಲ ನಾವು ಭಗವದ್ಗೀತೆಯಲ್ಲಿ ನೋಡಿದ್ದೀವಿ ಸಾಂಖ್ಯದ್ದು. ಇನ್ನು ಕೆಲವರು 31 ಹೇಳ್ತಾರೆ. ಇವ್ರು ಯಾರು? ಪಾಶುಪತರು ಅಂತ. ಹೀಗೆ ಒಬ್ಬೊಬ್ಬರು ಒಂದೊಂದು ಕಲ್ಪನೆ ಮಾಡ್ತಾರೆ ಅಂತ ಹೇಳ್ತಾ ಇರೋದು. ಏನಾದರೂ ಇಟ್ಕೊಳ್ಳಿ. ಈಗ ಇನ್ನು ಹೀಗೆ ಕಲ್ಪನೆ ಮಾಡ್ತಾರೆ. ಕೆಲವರು ಜನರು ಅಂತ ಕಲ್ಪನೆ ಮಾಡ್ತಾರೆ. ಈಗ ನಮಗೆ ಕಾಣೋದು ಜನಗಳೇ ಅಷ್ಟೇ ಗೊತ್ತಾಗೋದು, ಆತ್ಮ ಕಾಣೋದಿಲ್ಲ. ಹಾಗೆ ಇನ್ನು ಕೆಲವರು ಆಶ್ರಮಗಳು. ಆಶ್ರಮಗಳು ಅಂದ್ರೆ ನಮಗೆ ಗೊತ್ತಿರೋ ಹಾಗೆ 4 ಆಶ್ರಮಗಳು, ವರ್ಣಾಶ್ರಮ, ಈ ಆಶ್ರಮಗಳು, ಹೀಗೆ. ಇನ್ನು ಕೆಲವರು ಲಿಂಗ ಅಂತ ಹೇಳೋದು, ಅದರಲ್ಲಿ ಗಂಡಸು, ಹೆಂಗಸು, ನಪುಂಸಕ ಅಂತ. ಇನ್ನು ಕೆಲವರು ಪರ ಅಂತ, ಇನ್ನು ಕೆಲವರು ಅಪರ ಅಂತ, ಮೇಲು ಕೀಳು ಅಂತ, ಇವೆಲ್ಲ. ಇನ್ನು ಕೆಲವರು ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳೋರು. ಹೀಗೆ ಈ ವಾದಿಗಳು ಆತ್ಮನಲ್ಲಿ ಈ ಥರ ವಿಧವಾಗಿ ಕಲ್ಪನೆಗಳನ್ನ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಇದು ಲೋಕದ ಸಾಮಾನ್ಯ ಜನರು ಕಲ್ಪನೆ ಮಾಡಿಕೊಂಡಿದ್ದಾಯಿತು. ಇನ್ನ ದರ್ಶನಕಾರರ ಬಗ್ಗೆ, ದರ್ಶನಕಾರರು 6 ಜನ ಇದ್ದಾರೆ. ಅವರು ಹೇಗೆ ತಪ್ಪು ಅಭಿಪ್ರಾಯ ಮಾಡ್ಕೊತಾರೆ ಅನ್ನೋದಕ್ಕೆ ತೋರಿಸ್ತಾರೆ. ಈ ಆತ್ಮನಲ್ಲಿ ಮಾಡಿಕೊಂಡಿರೋ ವಿಕಲ್ಪಗಳಿಗೆ, ಆತ್ಮ ಒಂದೇ ಇರೋದು, ಆತ್ಮನ್ನ ಈ ರೀತಿಯಾಗಿ ಕಲ್ಪನೆ ಮಾಡ್ಕೊತಾರೆ. ಎಲ್ಲ ತಪ್ಪೆ. ಅಂದರೆ ಎಲ್ಲವೂ ವಿಕಲ್ಪಗಳು. ವಿಕಲ್ಪ ಅಂದರೆ ಇಲ್ಲದ್ದು ಅಷ್ಟೇ. ಹೇಗೆ ಕನಸು ಕಾಣೋ ಸಮಯಕ್ಕೆ ಸತ್ಯವಾಗಿರುತ್ತೆ, ಎದ್ದ ಮೇಲೆ ಇರಲ್ವಲ್ಲ, ಹಾಗೆ ತಿಳ್ಕೋಬೇಕು. ಈಗ ಇಲ್ಲಿ ಕೆಲವು ಅರ್ಥಗಳನ್ನ ನಾವು ತಿಳ್ಕೊಂಡ್ರೆ ಮುಂದಕ್ಕೆ ಹೋಗೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿದೆ ಈ ಅರ್ಥಗಳೆಲ್ಲ. ಪ್ರಾಣವೇ ಮುಂತಾದ ಶಬ್ದಗಳ ಅರ್ಥ ವಿವರಣೆ
ಇಲ್ಲಿ ಪ್ರಾಣ ಅಂತ ಕರೀತಾರೆ ಎಂಬ ಮೊದಲನೆಯ ಶಬ್ದಕ್ಕೆ ಪ್ರಾಜ್ಞಾ ಎಂದರ್ಥ. ಪ್ರಾಣ ಅಂತ ಎಲ್ಲಿ ಕರೀತಾರೆ ಅಂದ್ರೆ ನಾವು ಮಾಂಡಿಕ್ಯ ಮಂಜರಿಯಲ್ಲಾಗ್ಲಿ, ಅಲ್ಲ ಮಾಂಡಿಕ್ಯ ಮಂಜರಿಗಿಂತ ಕಾರಿಕೆಯಲ್ಲಿ ಗೌಡಪಾದರು ಚೆನ್ನಾಗಿ ತೋರಿಸ್ಕೊಡ್ತಾರೆ. ಪ್ರಾಜ್ಞನನ್ನ ಅವರು ಪ್ರಾಣ ಪ್ರಾಣ ಅಂತ ಕರೀತಾರೆ ಅಂತ ಗೊತ್ತು ನಮಗೆ. ಪ್ರಾಣನೇ ಕಾರಣಾತ್ಮನು. ಪ್ರಾಜ್ಞನನ್ನ ಅವನಲ್ಲಿ ಬೀಜ ರೂಪದಲ್ಲಿ ಇರ್ತಾನೆ ಅಂತ ಹೇಳ್ತೀವಿ ನಾವು. ಮತ್ತು ಅವನ್ ಇನ್ನೇನು ಕರಿತೀವಿ ನಾವು, ಕಾರಣ ಅವಿದ್ಯೆ ಅಂತ ಕರಿತೀವಿ. ಆಮೇಲೆ ಇನ್ನೊಂದು, ಈ ವ್ಯಾಖ್ಯಾನಕಾರರು ಮೂಲ ಅವಿದ್ಯೆ ಅಂತ ಕರೀತಾರೆ. ಅದೇನಿಲ್ಲ, ಅವಿದ್ಯೆ ಒಂದೇ. ಅವರು ಮೂಲ ಅವಿದ್ಯೆ ಹಿಂಗೆಲ್ಲ ಏನೇನು ಇಲ್ಲದೆ ಇರೋದೆಲ್ಲ ಮಾಡಿ ನಮಗೆ ಕನ್ಫ್ಯೂಸ್ ಮಾಡಿಟ್ಬಿಟ್ಟಿರ್ತಾರೆ. ನಿಜವಾಗ್ಲೂ ಅಷ್ಟೆಲ್ಲ ಕನ್ಫ್ಯೂಸ್ ಇಲ್ಲ. ನಮಗೆ ಶಂಕರಾಚಾರ್ಯರು ಹೇಳಿರೋದು ಮಾತು, ಶಂಕರಾಚಾರ್ಯರು ಹೇಳಿ ನಂಬಂತ ನಾನು ಹೇಳ್ತಾ ಇಲ್ಲ. ಶಂಕರಾಚಾರ್ಯರು ಯಾವತ್ತೂ ಹಾಗೆ ಹೇಳಿಲ್ಲ. ಅವರು ಹೇಳೋದು ಅನುಭವ, ಶಾಸ್ತ್ರ, ಮುಕ್ತರಾದವರು, ತರ್ಕ ಎಲ್ಲನೂ ಒಂದುಗಡೆ ಆಗಬೇಕು ಹಾಗೆ ಹೇಳ್ತಾರೆ ಅಷ್ಟೇ ಹೊರತು ಅವರು ಶಾಸ್ತ್ರವನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗೋದಿಲ್ಲ. ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಅಷ್ಟೇ. ನೀವು ಯಾವುದೇ ಪುಸ್ತಕ ತಗೊಳ್ರಿ, ಭಗವದ್ಗೀತೆ ಉಪನ್ಯಾಸಗಳು ತಗೊಳ್ರಿ, ಮಂಜರಿಗಳು ತಗೊಳ್ರಿ, ಅವರು ಶಂಕರಾಚಾರ್ಯ ದಾಟಿ ಬಿಟ್ಟು ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ. ಅದೇ ಇದರಲ್ಲೇ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಅವರ ಸರಳವಾಗಿರೋ ಪುಸ್ತಕಗಳನ್ನ ಓದಿದ್ರೂ ಕೂಡ ಭಾಷ್ಯ ಓದಷ್ಟೇ ಸಹಾಯ ಆಗುತ್ತೆ, ಮುಕ್ತರು ಆರಾಮವಾಗಿ ಆಗ್ಬೋದು. ಹಾಗೆ ಇಲ್ಲಿ ಪ್ರಾಣ ಅಂತ ಕರೆದಿದ್ದಾರೆ ಯಾರನ್ನ? ಪ್ರಾಜ್ಞನನ್ನ. ಇಲ್ಲಿ ಒಂದು ಸಂಶಯ ಬರುತ್ತೆ, ಪ್ರಾಣ ಅಂತ ಯಾಕೆ ಕರೀತಾರೆ ಅಂತ. ಇಲ್ಲಿ ನಾವು ಗಾಢ ನಿದ್ರೆಯನ್ನ ಎರಡು ದೃಷ್ಟಿಯಿಂದ ನೋಡ್ಬೋದು. ಒಂದು ದೃಷ್ಟಿಯಿಂದ, ಎಚ್ಚರದ ದೃಷ್ಟಿಯಿಂದ ನೀವು ನೋಡ್ರಿ ಗಾಢ ನಿದ್ರೆನ, ಏನನ್ಸುತ್ತೆ? ಮಲಗಿರ್ತಾನೆ, ಇವಾಗ ನಾವು ಎದ್ದಿರ್ತೀವಿ ಅಂತ ಇಟ್ಕೊಳ್ರಿ, ಯಾರೋ ಮಲಗಿರ್ತಾರೆ, ಅವನು ನಿದ್ದೆಯಲ್ಲಿದ್ದಾನೆ. ಅವನನ್ನು ನಾನು ಎಚ್ಚರ ದೃಷ್ಟಿಯಿಂದ ನೋಡ್ತೀನಿ. ಏನು ನೋಡ್ತೀನಿ? ಅವನು ಬುಸ್ ಬುಸ್ ಅಂತ ಉಸಿರಾಡ್ತಾ ಇರ್ತಾನೆ. ಅದು ಅವನಿಗೇನಾದರೂ ವೀಸಿಂಗ್ ಇದ್ದರೆ ಇನ್ನೂ ಜೋರಾಗಿ ಉಸಿರಾಡ್ತಾನೆ, ನೆಗಡಿ ಇದ್ದರೆ ಕೆಮ್ಮಿದ್ರೆ ಕೆಮ್ತಾ ಇರ್ತಾನೆ, ಎಲ್ಲ ಮಾಡ್ತಾ ಇರ್ತಾನೆ. ಇದು ಎಚ್ಚರದ ದೃಷ್ಟಿಯಿಂದ ನೋಡೋದು. ಎಚ್ಚರದ ದೃಷ್ಟಿಯಿಂದ ನೋಡಿದ್ರೆ ಅವನು ಉಸಿರಾಡ್ತಾ ಇದ್ದಾನೋ ಇಲ್ವೋ, ಅವನ ಎದೆ ಮೇಲಕ್ಕೆ ಹೋಗೋದು ಬರೋದು ಇವೆಲ್ಲ ಆಗ್ತಾ ಇದೆ. ಆದರೆ ಇದಕ್ಕೆ ಆ ಗಾಢ ನಿದ್ರೆಯಲ್ಲಿರೋ ಪ್ರಾಜ್ಞನನ್ನು ಪ್ರಾಣ ಅಂತ ಕರೆದಿದ್ದಾರೆ ಅಂತ ಒಂದು ಸಿಮಿಲಿ ಕಂಪ್ಯಾರಿಸನ್. ಆದರೆ ನಾವು ಗಾಢ ನಿದ್ರೆ ಅನುಭವದಿಂದ ನೋಡ್ಬೇಕು. ಅವನು ಅನುಭವಿಸ್ತಾ ಇರ್ತಾನಲ್ಲ, ಅವನ ದೃಷ್ಟಿಯಿಂದ ನೋಡ್ಬೇಕು. ಅವನ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ನಾನು ಮಲಗಿದ್ದಾಗ ಉಸಿರಾಡ್ತಾ ಇದ್ದೀನಿ ಅನ್ಸಲ್ಲ, ಕೆಮ್ಮಿರಲಿ ಅನ್ಸಲ್ಲ, ನೆಗಡಿ ಇರಲಿ ಗೊತ್ತಾಗೋದಿಲ್ಲ, ವೀಸಿಂಗ್ ಇರಲಿ ಗೊತ್ತಾಗೋದಿಲ್ಲ. ಜಾಸ್ತಿ ಇದ್ದರೆ ಎಚ್ಚರಕ್ಕೆ ಬಂದುಬಿಡ್ತೀವಿ, ಅದು ಬೇರೆ. ಸ್ವಲ್ಪ ಇದ್ದರೆ ನಮಗೆ ಗೊತ್ತಾಗೋದೇ ಇಲ್ಲ. ಅದು ಚೆನ್ನಾಗಿ ಆಯಾಸ ಆಗಿದ್ದರೆ, ನಿದ್ದೆ ಬಂದುಬಿಟ್ರೆ ಗೊತ್ತಾಗೋದೇ ಇಲ್ಲ. ಹೀಗೆ ಏನಾದರೂ ಇಲ್ಲಿ, ಅದಕ್ಕೋಸ್ಕರ ಅವನ್ನ ಪ್ರಾಣ ಅಂತ ಕರೀತಾರೆ ಅಂತ ಹೇಳಿದರು. ಸೊ ಪ್ರಾಜ್ಞನನ್ನು ಪ್ರಾಣನೆಂದು ಕರೆದಿದೆ ಯಾಕೆ ಅಂತಂದರೆ 31ನೇ ಪುಟದಲ್ಲಿ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ನಾನಿವಾಗ ಅದನ್ನೇ ಹೇಳಿದ್ದೆ ನಿಮಗೆ. ಈಗ ಭೂತಗಳು ಅಂತಂದರೆ ಏನು? ಪೃಥ್ವ್ಯಾದಿಗಳು ಭೂತಗಳು ಅಂತ. ಪೃಥ್ವಿ ಎಲ್ಲ ಬೇಕಾದರೆ ಮೂರು ಸೇರಿಸ್ಕೋಬೋದು, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಅಥವಾ ಪಂಚಭೂತಗಳು, ಅದರಲ್ಲಿ ಸ್ಥೂಲಭೂತಗಳು, ಸೂಕ್ಷ್ಮಭೂತಗಳು, ಏನು ಬೇಕಾದ್ರೂ ಸೇರಿಸ್ಕೋಬೋದು. ಗುಣಗಳು ಗೊತ್ತಿದೆ ನಮಗೆ, ಸತ್ವ ರಜಸ್ತಮ. ಇನ್ನು ತತ್ವಗಳು ಅಂತಂದರೆ ಅದೇ ಸಾಂಖ್ಯರು ಹೇಳೋ 25, ಪಾತಂಜಲಿಗಳು ಹೇಳೋ 26, ಮತ್ತು ಇನ್ನೊಬ್ರು ಹೇಳೋ 31 ತತ್ವಗಳು. ಆದರೆ ಇವ್ರು ಏನು ಬೇಕಾದರೂ ತತ್ವಗಳು ಹೇಳಿ, ಇದರಲ್ಲಿ ಕರೆಕ್ಟ್ ಆಗಿರೋದು ಯಾವುದು ಅಂತ ಅದು ತಗೋಬೇಕು ನಾವು. ಇವಾಗ ಸಾಂಖ್ಯರು 25, ಪಾತಂಜಲಿಗಳು 26 ತತ್ವಗಳು, ಇನ್ನು 31 ಪಾಶುಪತರು ಅಂತ 31 ಹೇಳ್ತಾರೆ. ಎಷ್ಟಾದರೂ ಹೇಳಿ, ನಮ್ಮ ವೇದಾಂತದಲ್ಲಿ ಏನು ಹೇಳುತ್ತೆ, ಕರೆಕ್ಟ್ ಆಗಿರೋದು ಯಾವುದು ಅಂತಂದರೆ ಅನಂತನು ಅಂತ, ಅವನೊಬ್ಬನೇ ಇರೋದು, ಆತ್ಮನ ಒಬ್ಬನೇ ಇರೋದಲ್ಲಿ ಯಾವ ತತ್ವಗಳು ಇಲ್ಲ. ಅದನ್ನು
ಏಕಂ, ಅದ್ವಿತೀಯಂ, ಅನಂತಂ ಅಂತ ಮತ್ತೆ ಕೆಲವರು ಅಂತಾರೆ. ಇದೊಂದೇ ಹೊಂದೋದು, ಇವ್ರದ್ದು ಯಾರ್ದು ಹೊಂದೋದಿಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು. ಈ ತತ್ವಗಳು ಎಂದರೆ ಇವೆಲ್ಲ ಹೇಳೋದಾಯಿತು. ಇವುಗಳೆಲ್ಲ ಜಗತ್ ಕಾರಣವೆಂದು ಬೇರೆ ಬೇರೆ ವಾದಗಳೇ ಹೇಳ್ತಾ ಇರ್ತಾರೆ. ಈ ಜಗತ್ತು ಸೃಷ್ಟಿ ಆಗಬೇಕಾದ್ರೆ ಸಾಂಖ್ಯರು ಈ 25 ತತ್ವಗಳಿರಬೇಕು, ಆಮೇಲೆ ಪ್ರಧಾನವಿರಬೇಕು, ಪ್ರಕೃತಿ ಇರಬೇಕು, ಪುರುಷ ಇರಬೇಕು, ಹಿಂಗೆಲ್ಲ ಹೇಳ್ತಾ ಇರ್ತಾರೆ, ಏನೇನೋ ಹೇಳ್ತಾರೆ. ಬಟ್ ಈ ಸೃಷ್ಟಿಗೆ ನಮ್ಮ ವೇದಾಂತದಲ್ಲಿ ಏನು ಹೇಳುತ್ತೆ? ಯಾರಾದರೂ ಹೇಳ್ತೀರಾ? ಇವರೆಲ್ಲ ತಪ್ಪು ಹೇಳೋದು. ನಮ್ಮ ವೇದಾಂತದಲ್ಲಿ ಕರೆಕ್ಟಾಗಿ ಸೃಷ್ಟಿ ಅದಕ್ಕೆ ಹೇಗೆ ಹೇಳ್ತಾರೆ? ಪರಮಾತ್ಮನು ತೋರುವ ಬಗೆ. ಸರಿ, ಸೃಷ್ಟಿ ಹೇಗಾಯ್ತು ಅನ್ನೋದಿಕ್ಕೆ ಹೇಗೆ? ಸೃಷ್ಟಿ ಹಾಗೆ ಇಲ್ಲ ಅಂತ ಹೇಳೋದಲ್ಲ. ಸರಿ, ಬಟ್ ಇವಾಗ ಸೃಷ್ಟಿಗೆ ಕಾರಣ ಯಾರು? ಕರ್ತೃ ಯಾರು? ಯಾರು ಮಾಡ್ದವನು? ಬ್ರಹ್ಮ ಇರದೆ ಅವನು ಬ್ರಹ್ಮನೇ. ಇವಾಗ ಸೃಷ್ಟಿಯ ಅಧ್ಯಾರೋಪದಿಂದ ಹೇಳ್ತಾರೆ. ಈಗ ಇವರು 25 ತತ್ವಗಳನ್ನ ಹೇಳ್ತಾರೆ. ಪ್ರಕೃತಿ ಪುರುಷರ ಸಂಯೋಗದಿಂದ ಆಗಿದೆ, ಮತ್ತೆ ಆ ಪ್ರಧಾನ ಅನ್ನೋದಿರುತ್ತೆ, ಹಿಂಗೆಲ್ಲ ಹೇಳ್ತಾರೆ. ಹಾಗೆಲ್ಲ ಏನೇನೋ ಹೇಳ್ತಾರೆ. ಅವೆಲ್ಲ ಯಾವುದೂ ಅಲ್ಲ. ಮತ್ತೆ ಇವರು ಈ ನೈಯಾಯಿಕರು ವೈಶೇಷಿಕರು ಏನು ಹೇಳ್ತಾರೆ? ಅಣುಗಳಿಂದ ಆಗಿದೆ, ಅದು ಏಕಣುಕು, ದ್ವಿಣುಕು, ತ್ರಿಣುಕು, ಚತುಷ್ಟು ಹಿಂಗೆಲ್ಲ ಹೇಳ್ತಾರೆ. ಅವು ಒಂದಕ್ಕೊಂದು ಸೇರ್ಕೊಂಡಾಗಿದೆ ಅಂತ. ಇದು ಈಗಿನ ಸೈಂಟಿಸ್ಟ್ಗಳಿಗೆ ಚೆನ್ನಾಗಿ ಹೊಂದುತ್ತೆ. ಆಟಮ್ಸ್ ಅಂತಾರೆ ಇವರು. ಒಂದೊಂದು ಕಣ ಅದು ಆಟಮ್ ರೂಪದಲ್ಲಿರುತ್ತೆ, ಅವು ಬೆರ್ತ್ಕೊಂಡು ಒಂದಕ್ಕೊಂದು ಜಾಯಿನ್ ಆಗುತ್ತೆ, ಆಮೇಲೆ ಪ್ರಪಂಚ ಸೃಷ್ಟಿ ಆಗುತ್ತೆ ಅಂತ ಹಿಂಗೆಲ್ಲ ಹೇಳ್ತಾರೆ. ಅನಾತ್ಮದಿಂದ ಅನಾತ್ಮ ಸೃಷ್ಟಿ ಆಗುತ್ತಾ ಸ್ವಾಮಿ? ಆಗೋದಿಲ್ಲ. ಮತ್ತು ಯಾತ್ರಿಂದ ಆಗಬೇಕು? ಚೈತನ್ಯದಿಂದ ಏನಾದ್ರು ಸೃಷ್ಟಿ ಆಗಬೇಕು ಅಂದರೆ ಒಪ್ಕೋಬೋದು. ಬಟ್ ಅಲ್ಲೂ ಪ್ರಶ್ನೆ ಬರುತ್ತೆ, ಚೈತನ್ಯದಿಂದ ಚೈತನ್ಯ ಆಗಬೇಕೆ ಹೊರತು ಅನಾತ್ಮ ಎಲ್ಲ ಆಗುತ್ತೆ? ಹಾವಿಂದ ಜೀವ ಇರೋ ಹಾವೇ ಹುಟ್ಟಬೇಕೆ ಹೊರತು ಹಾವಿಂದ ಕಡ್ಡಿ ಹುಟ್ಟುತ್ತೇನೋ ಅಂತ. ಹೀಗೆ ಯಾವುದೂ ಹೊಂದೋದಿಲ್ಲ. ಹಾಗಾದ್ರೆ ನಿಮ್ದ್ರಲ್ಲಿ ಏನು ಹೇಳ್ತೀರಾ? ಪರಮಾತ್ಮನೇ ಇದಕ್ಕೆಲ್ಲ ಕಾರಣ, ಅಂದರೆ ಪರಮಾತ್ಮನೇ ಸೃಷ್ಟಿ ಮಾಡಿದ್ದಾನೆ ಅಂತೆಲ್ಲ ಅಧ್ಯಾರೋಪದಿಂದ. ಮತ್ತು ಅಲ್ಲಿ ಕೂಡ ಪರಮಾತ್ಮನಿಗೆ ಇವರೇನು ಮಾಡ್ತಾರೆ? ಇವರಿಗೆ ಉಪಾದಾನ ಕಾರಣ ಇವೆಲ್ಲ ಬೇಕು. ಹೀಗೆ ಒಂದು ಮಡಕೆ ಮಾಡಬೇಕಾದ್ರೆ ಅವೆಲ್ಲ ಬೇಕು. ಈಗೆಲ್ಲ ಇಟ್ಕೊಂಡು ಇವರು ಏನೇನೋ ಹೇಳ್ತಾ ಇರ್ತಾರೆ. ಆದ್ದರಿಂದ ನಮ್ಮಲ್ಲಿ ಹೇಳೋದು ಬ್ರಹ್ಮನೇ ಸೃಷ್ಟಿ ಮಾಡ್ದ, ಅವನೇ ಉಪಾದಾನ ಕಾರಣ. ಹೇಗೆ ಮಡಕೆ ಮಾಡಬೇಕಾದ್ರೆ ಮಣ್ಣು ಬೇಕು, ಮಣ್ಣು ಬಂದಿದ್ದೇ ಉಪಾದಾನ ಕಾರಣ, ನಿಮಿತ್ತ ಕಾರಣ ಅವನೇ ಮಾಡೋನು. ಇನ್ನು ಅದಕ್ಕೆ ಸಹಕಾರಿ ಕಾರಣ ಈ ಚಕ್ರ ಗಿಕ್ರ, ಕೋಲು ತಿರುಗಿಸೋದು, ನೀರು ಬೆಂಕಿ ಸುಡೋದಕ್ಕೆ ಎಲ್ಲ ಇವೆಲ್ಲ ಸಹಕಾರಿ ಸಾಧನೆಗಳು. ಆದರೆ ಈ ಪ್ರಪಂಚ ಸೃಷ್ಟಿ ಮಾಡಬೇಕಾದ್ರೆ ಪರಮಾತ್ಮನಿಂದಲೇ ಸಾಧ್ಯ, ಚೈತನ್ಯದಿಂದಲೇ ಸಾಧ್ಯ. ಹೇಗೆ ಹೇಳ್ತೀರಾ ಚೈತನ್ಯ ಅಂತ? ಅದಕ್ಕೆ ಆ ಪರಮಾತ್ಮನು ಯೋಚನೆ ಮಾಡಿ ಆಕಾಶವನ್ನು ಸೃಷ್ಟಿ ಮಾಡ್ದ. ಆಕಾಶ ಯೋಚನೆ ಮಾಡಿ ವಾಯುವನ್ನು ಸೃಷ್ಟಿ ಮಾಡ್ತಾವೆ. ವಾಯು ಯೋಚನೆ ಮಾಡಿ, ಪ್ರತಿಯೊಂದು ಕಡೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಯೋಚನೆ ಮಾಡೋದೇನು? ಚೈತನ್ಯ ಯೋಚನೆ ಮಾಡುತ್ತೆ ಹೊರತು ಕಲ್ಲು ಬಂಡೆ ಯೋಚನೆ ಮಾಡುತ್ತಾ? ಮಾಡೋದಿಲ್ಲ. ಆದ್ದರಿಂದ ಇದು ಚೈತನ್ಯದಿಂದ ಆಗಿದೆ. ಎಲ್ಲ ಅಧ್ಯಾರೋಪವೇ ಇರಲಿ, ಆದರೆ ನಮ್ಮದು ಹೊಂದ್ಕೊಳ್ಳುತ್ತೆ, ಇವ್ರು ಯಾರ್ದು ಹೊಂದೋದಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಾಗಿದೆ. ಅಷ್ಟು ತಿಳ್ಕೊಂಡ್ರೆ ಸಾಕು. ಆದ್ದರಿಂದ ಇವುಗಳೇ ಜಗತ್ ಕಾರಣವೆಂದು ಬೇರೆ ಬೇರೆ ವಾದಗಳು ಹೇಳ್ತಾ ಇರ್ತಾರೆ. ಈ ಸಾಂಖ್ಯರು ಏನು ಹೇಳ್ತಾ ಇದ್ದಾರೆ? ಇದ್ದದ್ರಿಂದ ಪ್ರಪಂಚ ಹುಟ್ಟುತ್ತೆ ಅಂತ. ಪ್ರಧಾನ ಅಂತ ಒಂದಿರುತ್ತೆ, ಅದು ಪ್ರಕೃತಿ ಜೊತೆಯಲ್ಲಿ ಸೇರಿಕೊಂಡು ಅದು ಮತ್ತೆ ಅದಕ್ಕೆಲ್ಲ ಗುಣಗಳು ಏನೇನೋ ಬಂದು ಹುಟ್ಟುತ್ತೆ. 25 ತತ್ವಗಳು ಏನೇನೋ ಹೇಳ್ತಾರೋ ಹಾಗೆ ಹೇಳ್ತಾರೆ ಅವರು. ಕೊನೆಗೆ ಇವರು ನೈಯಾಯಿಕರು ವೈಶೇಷಿಕರು ಇದ್ದದ್ದು ಯಾಕೆ ಹುಟ್ಟುತ್ತೆ ಸ್ವಾಮಿ? ಇದ್ದ ಮೇಲೆ ಅದು ಹೆಂಗೆ ಹುಟ್ಟಬೇಕು? ಯಾಕೆ ಹುಟ್ಟಬೇಕು? ಬೇಕಾಗಿಲ್ಲ, ಇಲ್ಲದ್ರಿಂದ ಹುಟ್ಟಬೇಕು ಅಂತ ಇವರು. ಈ ಸಾಂಖ್ಯರು ಪತಂಜಲಿಗಳು ಏನು ಹೇಳ್ತಾರೆ? ಅಲ್ರಿ, ಇಲ್ಲದ್ರಿಂದ ಹೇಗ್ರಿ ಹುಟ್ಟುತ್ತೆ? ಮೊಲದ ಬಂಜೆಯಿಂದ ಮಕ್ಕಳು ಹೆಂಗೆ ಹುಡ್ತಾರೆ? ಹಂಗೆ ಹೇಳ್ತಾರೆ. ಹಾಗೆ. ಅಥವಾ
ಹಗ್ಗದಿಂದ ಹಾವು ಹೆಂಗೆ ಹುಟ್ಟುತ್ತಾರೆ? ಇಲ್ಲದ್ರಿಂದ ಹಾವು ಇಲ್ಲವೇ ಇಲ್ಲ ಅಲ್ಲಿ, ಹೆಂಗೆ ಹುಟ್ಟುತ್ತೆ? ಹಾಗೆ ಹುಟ್ಟಕ್ಕಾಗೋದಿಲ್ಲ ಅಂತ ಇವರು ಇರೋದ್ರಿಂದ ಹುಟ್ಟುತ್ತೆ ಅಂತ, ಅವ್ರು ಇಲ್ಲದ್ರಿಂದ ಹುಟ್ಟುತ್ತೆ ಅಂತ ಈ ಥರ ಜಗಳ ಆಡ್ತಾ ಇರ್ತಾರೆ. ಕೊನೆಗೆ ನಮ್ಮ ಆ ವೇದಾಂತ ಏನು ಹೇಳುತ್ತೆ? ನಾವು ಕೂಡ ಇದ್ದದ್ರಿಂದನೇ ಹುಟ್ಟುತ್ತೆ ಅಂತೀವಿ. ಯಾವುದಿರೋದು ಬ್ರಹ್ಮನಿಂದ ಹುಟ್ಟುತ್ತೆ ಅಂತೀವಿ. ಇವರು ಅನಾತ್ಮಗಳನ್ನ ಇಟ್ಕೊಂಡು ಅನಾತ್ಮದಿಂದ ಚೈತನ್ಯ, ಗಿಡ, ಮರ ಇವೆಲ್ಲ ಹುಟ್ಟೋದಿಲ್ಲ ಅಂತ ನಾವು ಹೇಳೋದು. ಅವಾಗ ಅವರು ಸಾಂಖ್ಯರು ನೋಡಿದ್ರ ನಮ್ಮದೇ ಕರೆಕ್ಟಾ, ನೀವು ನಮಗೆ ಕಾಪಿ ಮಾಡ್ತಾರೆ ಅಂತಾರ. ನೀನು ದಡ್ಡ ಅಲ್ಲ, ನಾವು ಹೇಳ್ತೀವಿ ಇದ್ದದ್ರಿಂದಲೇ ಹುಟ್ಟುತ್ತೆ ಅಂತ. ಆದರೆ ಮಾಯಾ ಸತ್ಕಾರ್ಯವಾದ ನಮ್ಮದು, ನಿಮ್ಮದು ಬರೀ ಸತ್ಕಾರ್ಯವಾದ. ನಿಮ್ಗೆ ಹುಟ್ಟಿದ್ದೇ ಸತ್ಯ, ನಿಮಗೆ ಸಾಧ್ಯ ಇಲ್ಲ. ನಿಮ್ದು ಅನಾತ್ಮದಿಂದ ಹೇಳ್ತಾರೆ. ನಾವು ಆತ್ಮನಿಂದ ಇವೆಲ್ಲ ಹುಟ್ಟುತ್ತೆ, ಬ್ರಹ್ಮನಿಂದ ಸೃಷ್ಟಿ ಆಯಿತು ಅಂತೀವಿ. ಮತ್ತು ಎಲ್ಲ ಭೂಪಾತಾನ ಕಾರಣ ಏನು ಹೇಳ್ತೀರೋ ಎಲ್ಲವೂ ಬ್ರಹ್ಮವೇ ಅಷ್ಟೇ ಅಂತ ಹೇಳ್ತೀವಿ. ನಾವು ಇಷ್ಟು ತಿಳ್ಕೊಂಡ್ರೆ ಸಾಕು, ಇದಕ್ಕೆಲ್ಲ ಏನು ಅಷ್ಟೊಂದು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇನ್ನೂ ಕೆಲವರು ಕಲ್ಪನೆ ಏನು ಮಾಡ್ತಾರೆ? ವಾದಗಳು, ವಿಷಯಗಳು, ಲೋಕಗಳು, ದೇವತೆಗಳು, ಯಜ್ಞಗಳು, ಕೆಲವರು ಭೋಕ್ತೃ ಅಂತ, ಕೆಲವರು ಭೋಜ್ಯ ಅಂತ, ಕೆಲವರು ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಪ್ರಮಾತೃತ್ವ, ಮತ್ತು ಲೋಕ ವ್ಯವಹಾರದಲ್ಲಿ ಅಥವಾ ವೈದಿಕ ವ್ಯವಹಾರದಲ್ಲೂ ಕೂಡ ಈ ರೀತಿ ಬೇಕಾದಷ್ಟು ಪ್ರಾಧಾನ್ಯವನ್ನು ಕೊಟ್ಟು ತತ್ವಗಳು ಹಿಂಗೆಲ್ಲ ಹೇಳಿಕೊಂಡು ಬರ್ತಾರೆ. ಇವುಗಳನ್ನೆಲ್ಲ ಇಲ್ಲಿ ಬರೆದಿರುವುದು ಸರಿಯಾಗಿ ಆ ಸ್ವಾಮಿಗಳದನ್ನು ಹೇಳ್ತಾರೆ. ಸ್ವಾಮಿಗಳು ಕೂಡ ಬೈತಾರೆ, ಇಲ್ಲಿ ಏನೇನೋ ಬರೀತಾರೆ. ವಾದಗಳು, ವಿಷಯಗಳು, ಲೋಕಗಳು, ದೇವತೆಗಳು, ಯಜ್ಞಗಳು, ಭೋಜ್ಯ ಹೇಳಿಬಿಟ್ಟು ಸ್ವಾಮಿಗಳಲ್ಲಿ ಬರೀತಾರೆ. ಇವನ್ನೆಲ್ಲ ಯಾಕೆ ಇಲ್ಲಿ ತಗೊಂಬಂದು ಬರೆದಿದ್ದಾರೆ ನನಗೂ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ಏನಾದರೂ ಇಟ್ಕೊಳ್ಳಿ. ಇನ್ನು ಕೆಲವರು ಸೂಕ್ಷ್ಮವೆಂದರೆ ಭೂತಗಳ ಸೂಕ್ಷ್ಮಾವಸ್ಥೆ. ಈ ಸಾಂಖ್ಯರು ಆ ಭೂತಗಳು, ಪಂಚಭೂತಗಳಿದೆಯಲ್ಲ, ಅದರಲ್ಲಿ ಒಂದೊಂದು ಡಿವೈಡ್ ಆಗಿ ಅದರಲ್ಲಿ ಸೂಕ್ಷ್ಮವಾಗಿ ಅದು ಮತ್ತೆ ಒಂದೊಂದರಲ್ಲಿ ಒಂದೊಂದು ಸೇರ್ಕೊಳ್ಳುತ್ತಂತೆ. ಏನೇನೋ ಹೇಳ್ತಾರೆ ಅವರು, ಸೃಷ್ಟಿ ಆಗೋದು ಯಾಕೆ ಅಂತ. ಇನ್ನು ಸ್ಥೂಲವೆಂದು ಸ್ಥೂಲ ಭೂತಗಳನ್ನ ಹೇಳ್ತಾರೆ ಕೆಲವರು, ಅವುಗಳಿಂದ ಶರೀರಾದಿಗಳಾಗಿದೆ ಅಂತ, ಪಂಚಭೂತಗಳಿಂದ ಎಲ್ಲವೂ ಆಗಿದೆ ಅಂತ ಅಷ್ಟು ತಿಳ್ಕೊಂಡ್ರು ಸಾಕು ನಾವು. ಇನ್ನು ಚಾರ್ವಾಕರಿಗೆ ಪ್ರತ್ಯಕ್ಷವೇ ಪ್ರಮಾಣವಾಗಿರೋದರಿಂದ ಅವರು ಕಂಡಿದ್ದು ಮಾತ್ರ ಅವರು ಇದನ್ನು ಒಪ್ಪಿಡ್ತಾರೆ. ಸ್ಥೂಲದಿಂದ ಹುಟ್ಟಿದೆ ಎಲ್ಲ ಪ್ರಪಂಚವೇ ಈ ಶರೀರ ಸತ್ಯ ಅಂತ ಇಟ್ಕೊತಾರಲ್ಲ, ಅವ್ರಿಗೆ ಇಷ್ಟು ಮಾತ್ರ ಸಾಕು. ಇನ್ನು ಕೆಲವರು ಮೂರ್ತವೆಂತರು, ಮೂರ್ತ ಅಂದರೆ ಕಾಣಿಸುವಂಥದ್ದು ಅಥವಾ ಸ್ಥೂಲವಾಗಿರೋದು, ಅಮೂರ್ತ ಅಂತಂದರೆ ಕಾಣದೇ ಇರೋದು. ಈಗ ನೋಡ್ರಿ, ನಮಗೆ ಪಂಚಭೂತಗಳು ಗೊತ್ತು, ಅದರಲ್ಲಿ ಭೂಮಿ, ಜಲ, ಅಗ್ನಿ ಮೂರ್ತ. ಈಗ ಗಾಳಿ, ಆಕಾಶ ಕಾಣೋದಿಲ್ಲ, ಅದು ಅಮೂರ್ತ, ಸೂಕ್ಷ್ಮವಾಗಿರುತ್ತೆ. ಹೀಗೆ ಕೆಲವರು ಮೂರ್ತ. ಇವೆರಡೂ ಸೇರಿದ್ದೇ ಪಂಚಭೂತಗಳಿಂದ ಸೃಷ್ಟಿಯಾಗುತ್ತೆ ಅಂತ ಕೆಲವರು. ಮೂರ್ತವೆಂದರೆ ಪರಮೇಶ್ವರನು ಆಕಾರವುಳ್ಳವನೆಂದು ಹೇಳುವ ವಾದಿಗಳ ಮತ. ಇನ್ನು ಕೆಲವರು ಮೂರ್ತ ಅಂತಂದರೆ ಪರಮೇಶ್ವರನಿಗೆ ಆಕಾರ ಇದೆ ಅಂತ ಹೇಳೋ ವಾದಿಗಳು. ಅವರಲ್ಲಿ ನಿರಾಕಾರ ಒಪ್ಪಲ್ಲ, ಮೂರ್ತ ಅವನಿಗೆ ಆಕಾರ ಇದೆ ಅಂತಲೇ ಇಟ್ಕೊಳ್ತಾರೆ. ಇನ್ನು ಕೆಲವರು ನಿರಾಕಾರ ಅಂತ ಹೇಳೋರು. ಅವರು ಕಿತ್ತಾಡ್ತಾ ಇರ್ತಾರೆ. ಎರಡೂ ಸತ್ತಿವೆ. ಒಂದು ನಿಜವಾಗ್ಲೂ ಆಕಾರ ಇಲ್ಲ ನಮ್ಮ ನಿಜವಾದ ಸ್ವರೂಪಕ್ಕೆ. ಆದರೆ ಉತ್ತಮಾಧಿಕಾರಿಗೆ ಅದು ತಿಳ್ಕೊಂಡ್ಬಿಟ್ರೆ ಆಗೋಯ್ತು. ಬಟ್ ತಿಳ್ಕೊಬೇಕಾದ್ರೆ ನಮ್ಗೆ ಅಷ್ಟು ಯುಕ್ತಿ ಇಲ್ಲವೇ? ಅದಕ್ಕೆ ಆಕಾರ ಕೊಟ್ಟು ಹೇಳ್ಕೊಡ್ತಾರೆ. ಹೇಗೆ LKGನಲ್ಲಿ 1, 2, 3 ಹೇಳ್ಕೊಡ್ಬೇಕಾದ್ರೆ ಆ ಸ್ಲೇಟ್ನಲ್ಲಿ ಗೋಲಿಗಳಿರುತ್ತೆ, ಗುಂಡಿಕೆ. 1, 2 ಪಕ್ಕಕ್ಕೆ ಜರುಗಿಸಿದ್ರೆ 2, 3. 1, 2, 3 ಅಂದ್ರೆ ಗೋಲಿಗಿಡ ಅಲ್ಲ. ಮತ್ತು ಆಕಾರ ಕೊಟ್ಟು ತಿಳಿಸ್ತಾರಲ್ಲ, ಸುಲಭ ತಿಳ್ಕೊಳ್ಳೋದಿಕ್ಕೆ. ಅದಕ್ಕೋಸ್ಕರ ನಮಗೆ ನಿರಾಕಾರ ಸ್ವರೂಪವನ್ನು ನೋಡ್ಕೊಂಡ್ರೆ ಬರಲ್ಲ. ಆ ನಿರಾಕಾರ ಸ್ವರೂಪನಿಗೆ ಒಂದು ಆಕಾರ ಕೊಟ್ಟು, ಹೆಸರು ಕೊಟ್ಟು, ಅವನಿಗೂ ಮದುವೆ ಮಾಡಿ, ಮಕ್ಕಳು ಮಾಡಿ, ಅವನು ನಡ್ಕೊಂಡಂಥ ರೀತಿ ಇವೆಲ್ಲ ನಿಜವಾಗಿ ನಡೆದಿರೋದೇ. ಆವಾಗ ನಮಗೆ ಸುಲಭ ಆಗುತ್ತೆ. ನಮಗೆ ಕಥೆ ರೂಪದಲ್ಲಿದ್ದರೆ ಅವರು ನಮ್ಮ ಮನಸ್ಸಿಗೆ ಬೇಗ ಹಿಡಿಯುತ್ತೆ, ನಮ್ಮ ಮನಸ್ಸು ಬೇಗ ಗ್ರಹಿಸುತ್ತೆ, ಮರೆಯಲ್ಲ. ಆದ್ದರಿಂದ ಸ್ಟಾರ್ಟಿಂಗ್ನಲ್ಲಿ ನಾವು LKGನಲ್ಲಿದ್ದಾಗ ಇವುಗಳೆಲ್ಲ ಸಾಧನೆಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಆತ್ಮನಿಗೆ ಆಕಾರವು ಇಲ್ಲವೆಂದಿಷ್ಟೇ ವಾದಿಸುತ್ತಿದ್ದ ಕೆಲವು ವಾದಿಗಳ ಮತ. ಆಕಾರ ಇಲ್ಲ ಅಂತ ಕೆಲವರು, ಆಕಾರ ಇದೆ ಅಂತ ಕೆಲವರು. ಹೀಗೆ ಅದು ಶೂನ್ಯವಾದಿಗಳ ಮತ ಅಂತ ಕೆಲವರು. ನಮಗಿವೇನು ಸಾಧನೆಗೆ ಅಷ್ಟು ಹೆಲ್ಪ್ ಆಗಲ್ಲ, ಬಟ್ ಸ್ವಲ್ಪ ತಿಳ್ಕೊಂಡ್ರೆ ಸಾಕು.
ಯಾಕೆ ಗೊತ್ತಾ ಇವೆಲ್ಲ ಹೇಳಿ ತಿಳ್ಕೊಳ್ಳೋದು, ನಮಗೆ ತಪ್ಪು ಮಾಡದೇ ಇರಲಿ ಅಂತ. ಆದರೆ ಈ ಅಭಿಪ್ರಾಯಕ್ಕೆ ಸರಿಯಾದ ಆಧಾರವಿರುವಂತೆ ಕಾಣಿಸೋದಿಲ್ಲ ಅಂತ ಸ್ವಾಮಿಗಳು ಹೇಳ್ತಾರೆ. ಏಕೆಂದರೆ ಯಾವ ತೋರಿಕೆಗಳಲ್ಲೂ ನಿಜವಾಗಿ ಹುರುಳಿಲ್ಲ. ನೀವು ಏನೇ ಕಲ್ಪನೆ ಮಾಡ್ಕೊಳ್ರಿ, ಹುರುಳಿದೆಯಾ? ಹಾವು ಅಂತಂದ್ರಿ, ಆಮೇಲೆ ನೀರಿನ ಕೋಡಿ ಅಂದ್ರಿ, ನೆಲದ ಬಿರುಕು ಅಂತಂದ್ರಿ, ಹೂವಿನ ಮಾಲೆ ಅಂತಂದ್ರಿ, ಏನಾದರೂ ಬೆಲೆ ಇದೆಯಾ? ಹಗ್ಗ ಅಂತ ಗೊತ್ತಾದ್ಮೇಲೆ ತೆಗೆದು ಬಿಸಾಕಿ ಸ್ವಾಮಿ, ಅದು ಯಾವುದು ಸತ್ಯ ಅಲ್ಲ, ಎಲ್ಲ ಸುಳ್ಳು. ಹಾಗೇ ಆತ್ಮನ್ ಕಂಡ ಮೇಲೆ ಇವರು ಏನೇನು ಕಲ್ಪನೆ ಮಾಡ್ತಾರೋ ಯಾವುದು ಸತ್ಯ ಅಲ್ಲ ಅಂತ ಗೊತ್ತಾಗುತ್ತೆ. ನಮ್ಗೆ ಅದು ಬೇಕಾಗಿರೋದು. ಈ ಕಲ್ಪನೆ ಮಾಡಿರೋದನ್ನು ಕೂತ್ಕೊಂಡು ಗಟ್ ಮಾಡಬೇಕಾದ್ರೆ ನಮಗೇನು ಲಾಭ ಇಲ್ಲ. ಅದು ಏಕೆಂದರೆ ಯಾವ ತೋರಿಕೆಗಳಲ್ಲೂ ನಿಜವಾಗಿ ಹುರುಳಿಲ್ಲ ಎಂಬುದೇ ಶೂನ್ಯವಾದ ಮತವೆಂದು ನಾಗಾರ್ಜುನ ಕಾರಿಕೆ. ನೋಡ್ರಿ, ಈ ಬುದ್ಧರು ಅವರು ಹಂಗೆ ಹೇಳ್ತಾರೆ, ನಮ್ಮಂಗೆ ಹೇಳ್ತಾರೆ, ನಾವು ಹಿಂಗೆ ಹೇಳ್ತೀವಿ. ದಡ್ರೆ ಇದನ್ನ ಇಟ್ಕೊಂಡು ನೀವು ಕೂತ್ಕೊಂಡು ಇದೇ ಸತ್ಯ ಅಂತ ಕೂತ್ಕೋಬೇಡ್ರಿ, ಮುಂದಕ್ಕೆ ಹೋಗ್ರಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಕಾಲಕ್ಕೆ ಪ್ರಧಾನ ಕೊಡೋರು, ಕಾಲವೇ ಮುಖ್ಯ ಅವರಿಗೆ, ದೇಶವೇ ಮುಖ್ಯ, ಕಾರ್ಯಕಾರಣವೇ ಮುಖ್ಯ. ಈ ಕಾಲಕ್ಕೆ ಪ್ರಧಾನ ಕೊಡೋರು ಯಾರು? ಜ್ಯೋತಿಷ್ಕರು. ದಿಕ್ಕುಗಳಿಗೆ ಪ್ರಾಮುಖ್ಯತೆ ಕೊಡೋರು ಸರೋದಯವಾದಿಗಳ ಮತ. ವಾದಗಳು ಧಾತುವಾದವೋ ಮುಂತಾದದ್ದು. ಇನ್ನು ಭುವನಗಳೆಂದರೆ ಕರ್ಮಕ್ಕೆ ಭೋಗಭೂಮಿಯಾಗಿರುವ 14. ನೋಡ್ರಿ, ಇಲ್ಲಿ ಭುವನ ಅಂದಿದ ತಕ್ಷಣ ಇಲ್ಲಿ 14 ಲೋಕಗಳು ಅಂತ ಹೇಳಿದ್ರು. ಮನಸ್ಸು ಇಲ್ಲಿ ನೋಡ್ರಿ, ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಆವಾಗಲೇ ಹೇಳಿದ್ದೆ, ಮನಸ್ಸು ಅಂತ ನೈಯಾಯಿಕರು, ಮನಸ್ಸನ್ನ ನೈಯಾಯಿಕರು, ಬುದ್ಧಿಯನ್ನ ಸಾಂಖ್ಯರು, ಪಾತಂಜಲಗಳು ಚಿತ್ತವನ್ನ. ಹೀಗೆ ಒಬ್ಬೊಬ್ರು ಒಂದೊಂದು ಅಂತಃಕರಣಕ್ಕೆ ಬೇರೆ ಬೇರೆ ನಿಮಿತ್ತದಿಂದ ಬೇರೆ ಬೇರೆ ದರ್ಶನಕಾರರು ಬೇರೆ ಬೇರೆ ಹೆಸರನ್ನು ಕೊಟ್ಕೊಂಡಿರ್ತಾರೆ. ಅವರಿವೇ ಸತ್ಯ ಅಂತ ಇಟ್ಕೊಂಡ್ಬಿಡ್ತಾರೆ. ಇನ್ನು ಕ್ಷಣಿಕ ವಿಜ್ಞಾನವಾದಿಗಳು ಈ ಚಿತ್ತವೇ ಕ್ಷಣಿಕವೇ ಎಂದು ಹೇಳ್ತಾರೆ. ಅವರಲ್ಲಿ ಆತ್ಮನೂ ಶೂನ್ಯ, ಪ್ರಪಂಚನೂ ಶೂನ್ಯ, ಮನಸ್ಸೂ ಶೂನ್ಯ. ಮೊದಲು ಎತ್ಕೊಂತಾನೆ ಅವರು ಮನಸ್ಸು ಸತ್ಯ ಅಂತ ಹಿಡ್ಕೊತಾರೆ. ಯಾಕೆಂದ್ರೆ ಪ್ರಪಂಚ ಕಾಣಬೇಕಾದ್ರೆ ಮನಸ್ಸು ಇರಬೇಕು. ಆದ್ದರಿಂದ ಆಮೇಲೆ ಅವು ಸೆಕೆಂಡ್ಗೂ ಬದಲಾವಣೆ ಆಗ್ತಾ ಇರುತ್ತೆ ಅಂತ ತಗೊಂಡು ಮನಸ್ಸು ಬದಲಾವಣೆ ಆಗ್ತಾ ಇರುತ್ತೆ. ಇನ್ನು ಆತ್ಮ ಇಲ್ಲವೇ ಇಲ್ಲ ಅಂತ ತೋರಿಸೋರು. ಅದರ ಎಲ್ಲವೂ ಶೂನ್ಯವೇ, ಸೊನ್ನೆನೇ ಅಂತ ಹೇಳೋರು ಅವರು. ಇನ್ನು ಧರ್ಮಗಳು ಎಲ್ಲ ಕರ್ಮಫಲಗಳಿಗೂ ಕಾರಣವೆಂದು ಕರ್ಮ ಮೀಮಾಂಸಕರ ಮತ ಅವರು. ಅದೇ ಧರ್ಮಗಳು ಈ ಪೂರ್ವ ಮೀಮಾಂಸಕರು ಹೇಳ್ತಾರಲ್ಲ ಅವರು. ಇನ್ನು ಪುರುಷನು ತತ್ವಗಳೊಳಗೆ ಇದೆ, ಸೇಮ್ ಅದನ್ನೇ ಆವಾಗಲೇ ಹೇಳಿದ್ರಲ್ಲ. ಈ ಪುರುಷ, ಪ್ರಕೃತಿ, ಪುರುಷ, ಇವರು ಪುರುಷನು ತತ್ವಗಳೊಳಗೆ 25 ಅಂತ ಸಾಂಖ್ಯರು, ಈಶ್ವರನ ಇರ್ತಾನೆ ಅಂತ ಇವರು ಪಾತಂಜಲಗಳು, 26 ಅಂತ, 31 ಅಂತ ಹೇಳುವರು ಪಾಶುಪತರ ಮತ. ಏನಾದರೂ ಇಟ್ಕೊಳ್ಳಿ. ಹೀಗೆ ಬಗೆ ಬಗೆಯ ವಿಕಲ್ಪಗಳನ್ನು ವಾದಿಗಳು ಒಬ್ಬನೇ ಆತ್ಮನಲ್ಲಿ ಮಾಡಿಕೊಂಡಿರ್ತಾರೆ. ಎರಡನ್ನೂ ಹೇಳೋದು. ಸಾಮಾನ್ಯ ಮನುಷ್ಯ ಹೇಗೆ ವಿಕಲ್ಪ ತಪ್ಪು ಮಾಡ್ಕೊತಾನೆ, ಆತ್ಮನ್ನೇ ತಪ್ಪಾಗಿ ಯಾವುದೊಂದು ತಿಳ್ಕೊತಾನೆ, ಇನ್ನು ಈ ದರ್ಶನಕಾರರು ಹೇಗೆ ತಿಳ್ಕೊತಾರೆ ಅನ್ನೋದು ತೋರಿಸಿ, ಇನ್ನು ಈ ಬುದ್ಧಿಸಮ್ನವ್ರನ್ನ ಕೂಡ ತೋರಿಸಿದ್ರು. ಇಷ್ಟು ಥರ ತೋರಿಸಿದ್ರು. ಇಲ್ಲಿ ಚೆನ್ನಾಗಿ ಇವಾಗ ಇಂಪಾರ್ಟೆಂಟು ಗಮನಿಸಿ. ಇವು ಯಾವುದು ಗೊತ್ತುಪಡಿಸ್ಕೋಬೇಕಾಗಿಲ್ಲ. ಅವುಗಳ ಸಾರತೆಯನ್ನು ನಿಶ್ಚಯಿಸೋದಾಗಲಿ, ಇದರಲ್ಲಿ ಯಾವ ಸರಿ ಅಂತ ಡಿಸೈಡ್ ಮಾಡೋದೇನು ಬೇಕಾಗಿಲ್ಲ. ಇದು ಈಗಿನ ಇದಕ್ಕೆ ಇದು ನಿಜವಾಗ್ಲೂ ಗುರಿ ಅಲ್ಲವೂ ಅಲ್ಲ. ಮತ್ತೇನು, ಒಬ್ಬನೇ ಆತ್ಮನಿದ್ದಾನೆ, ಅವನಲ್ಲಿ ಇಷ್ಟು ಥರ ವಿಕಲ್ಪಗಳಾಗಿದೆ. ಒಂದಲ್ಲ 100 ಬೇಕಾದರೂ ಮಾಡ್ಕೊಳ್ರಿ. ಹೇಗೆ ಹಗ್ಗದಲ್ಲಿ ಹಾವು ನೀರಿನ ಕೋಡಿ ಮಾಡ್ಕೊತೀರೋ, ಆ ಆತ್ಮನಲ್ಲಿ ಇಷ್ಟೆಲ್ಲ ಮಾಡ್ಕೊತಾರೆ ಅಷ್ಟೇ ಹೊರತು ಬೇರೆದು ಹೇಗಿಲ್ಲ. ಏನಿಲ್ಲ, ಇಂಪಾರ್ಟೆಂಟ್ ಇಲ್ಲ. ಆತ್ಮನಲ್ಲಿ ಪ್ರಾಜ್ಞನೆ ಮುಂತಾದ ಬಗೆಯ ಕಲ್ಪನೆಗಳಾಗಿರುತ್ತವೆ. ಹೇಗೆ ನಾವು ಆತ್ಮನಲ್ಲಿ ಇನ್ನೂ ಸ್ವಲ್ಪ ಸೂಕ್ಷ್ಮವಾಗೋದ್ರೆ ತೈಜಸ, ಪ್ರಾಜ್ಞಾ, ವೈಶ್ವಾನರ ಅಂತ ಮಾಡ್ಕೊತೀವಲ್ಲ, ಅದು ಕಲ್ಪನೆಯೇ. ಇವುಗಳೆಲ್ಲ ಕಲ್ಪನೆಗಳು. ಮತ್ತು ಅದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟು ಹೊಡೆದಾಕ್ಬಿಡ್ತಾರೆ, ನಮ್ಮ ಅನುಭವದಲ್ಲಿ ತೋರಿಸ್ಬಿಡ್ತಾರೆ. ಸ್ವಪ್ನದಲ್ಲಿ ಇಷ್ಟು ಇರುತ್ತೆ, ಸತ್ಯವಾಗಿರುತ್ತೆ. ಎದ್ದಿದ ತಕ್ಷಣ ನಿಜನ ಇಲ್ಲ, ಅಷ್ಟೇ, ಮುಗಿದು ಹೋಯ್ತು. ಒಂದು ಅನುಭವ ಕೊಟ್ಟರು ಎಲ್ಲ ಬಿದ್ದು ಹೋಯ್ತು.
ಆದ್ದರಿಂದ ಸ್ವಪ್ನದಲ್ಲಿ ತೋರುವ ವಿಕಲ್ಪಗಳು ಇವಕ್ಕೂ ಪರಮಾರ್ಥ ದೃಷ್ಟಿಯಿಂದ ಯಾವ ಹೆಚ್ಚೂ ಕಡಿಮೆಯೂ ಇಲ್ಲ. ಸ್ವಪ್ನದಲ್ಲಿ ಹೇಗೆ ತೋರಿದಾಗ ಸತ್ಯ ಅನ್ಕೋತೀನೋ ಹಾಗೆ ಎಚ್ಚರದಲ್ಲೂ ಕೂಡ ಇದು ನಾನು ತೋರ್ತಾ ಇದೆ, ಇದು ಇವಾಗ ಸತ್ಯ ಅಂತ ಹಿಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಈ ಕನಸಿನಿಂದ ಎದ್ದೇಳಬೇಕು, ಅದನ್ನೇ ಮೋಕ್ಷ ಅಂತನ್ನೋದು. ನಿದ್ದೆಯಲ್ಲಿ ಏನು ಗೊತ್ತಾಗೋದಿಲ್ಲ. ಒಟ್ಟಿನಲ್ಲಿ ಇವು ಎರಡಕ್ಕೂ ಯಾವುದೇ ಇಷ್ಟೊಂದು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇವುಗಳಲ್ಲಿ ಯಾವುದು ಸತ್ಯ ಅಂತ ಕೂತ್ಕೊಂಡು ಡಿಸೈಡ್ ಮಾಡೋದು ಬೇಕಾಗಿಲ್ಲ, ಎಲ್ಲ ತಪ್ಪೇ ಅನ್ನೋದನ್ನು ನಾವು ತಿಳ್ಕೊಂಡು ಪರಮಾರ್ಥ ದೃಷ್ಟಿಯಿಂದ ಯಾವ ಹೆಚ್ಚು ಕಡಿಮೆನೂ ಆಗಿಲ್ಲ, ಏನೇನೂ ಆಗಿಲ್ಲ, ಇರೋದು ಒಬ್ಬನೇ. ಮುಂದಕ್ಕೆ ಅಲಾತ ಶಾಂತಿ ಪ್ರಕರಣದಲ್ಲಿ ತೋರಿಸ್ತಾರೆ ಹೇಗೆ ಅಂತ. ಈ ಪಟಾಕಿದ ಒಂದು ಇದು ತಗೊಳ್ರಿ, ಸುರ್ಸುರ್ ಬತ್ತಿ ಹಚ್ಚಿಬಿಟ್ಟು ಅದನ್ನು ತಿರುಗಿಸ್ರಿ. ಇರೋದು ಒಂದೇ, ಅದಕ್ಕೆ ಆಕಾರ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಅದು ಪಟ 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 ಅಂತ ಉರಿತಾ ಇರುತ್ತೆ ಬೆಳಕು. ಅದನ್ನು ಹಿಂಗೆ ತಿರುಗಿಸ್ರಿ, ರೌಂಡ್ ಆಗುತ್ತೆ. ಹಿಂಗೆ ತಿರುಗಿಸ್ರಿ, ಸ್ಕ್ವೇರ್ ಆಗುತ್ತೆ. ಹಿಂಗೆ ತಿರುಗಿಸ್ರಿ, ಇಂಟು ಆಗುತ್ತೆ. ಸ್ವಾಸ್ತಿಕ್ ಮಾಡ್ಬೋದು, ಟ್ರಯಾಂಗಲ್ ಮಾಡ್ಬೋದು, ಆಮೇಲೆ ಏನು ಬೇಕಾದರೂ ಮಾಡ್ಬೋದು. ಒಂದರಲ್ಲೇ ಅಷ್ಟು ಥರ ತೋರಿಸ್ಬೋದು. ಹಾಗೆ ಪರಮಾತ್ಮನು ಇಷ್ಟು ವಿಕಲ್ಪಗಳಾಗಿ ತೋರ್ಕೊತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈಗ ಸರ್ವೇ ಚೇಹಾತು ಸರ್ವದಾ, ಇದರಲ್ಲಿ ಎಲ್ಲವೂ ಯಾವಾಗಲೂ ಕಲ್ಪಿತವಾಗಿದೆ ಅಂತ ಕಾರಿಕೆಕಾರರಲ್ಲಿ ಅಭಿಪ್ರಾಯ ಕೊನೆಗೆ ಬರೆದಿರ್ತಾರೆ ಅಂತ ಹೇಳ್ಬಿಟ್ರು. ಆಗೋಯ್ತು, ಮುಗಿದೋಯ್ತು. ಈಗ ಈ ಮಿಥ್ಯಾಜ್ಞಾನ ಸಮ್ಯಕ್ ಜ್ಞಾನಗಳು ಎರಡಿದೆ. ಒಂದು ಹಗ್ಗದಲ್ಲಿ ಹಾವು ನೀರಿನ ಕೋಡಿ ಅಂತ ತಪ್ಪು ಮಾಡ್ಕೊಂಡಿರೋದು, ಅದರಿಂದ ಫಲ ಏನು? ಅದರ ಸಮ್ಯಕ್ ಜ್ಞಾನ, ಹಗ್ಗ ಅಂತ ಸರಿಯಾದ ಜ್ಞಾನ ಮಾಡಿಕೊಂಡ್ರೆ ಫಲ ಏನು, ಲಾಭ ಏನು? ಹಾಗೆ ಇದು ದೃಷ್ಟಾಂತಿಕದಲ್ಲಿ ಇಷ್ಟು ತಪ್ಪು ಕಲ್ಪನೆಗಳು ಮಾಡೋದ್ರಿಂದ ನನಗೆ ಫಲ ಏನು? ಏನೂ ಇಲ್ಲ, ದುಃಖವೇ. ಅದೇ ನಾನು ಆತ್ಮನ ತಿಳ್ಕೊಂಡು ಆತ್ಮನಾಗಿ ಸತ್ಯವಾದ ಜ್ಞಾನವನ್ನು ಹಗ್ಗ ತಿಳ್ಕೊಂಡ್ರೆ ಫಲ ಏನು ಅನ್ನೋದು ಹೇಳ್ತಾರೆ. ನೋಡೋಣ. ಯಾವನಿಗೆ ಯಾವ ಭಾವವನ್ನು ಗುರುವು ತೋರಿಸ್ತಾನೋ ಆ ಭಾವವೇ ಅವನಿಗೆ ಕಾಣಿಸುತ್ತದೆ. ತುಂಬ ಮುಖ್ಯ ಇದು. ಇದು ಅದಕ್ಕೆ ನಮಗೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರಬೇಕು, ಇಲ್ಲ ಅಟ್ಲೀಸ್ಟ್ ಬ್ರಹ್ಮನಿಷ್ಠನಾಗಿರಬೇಕು ಅಲ್ವಾ? ಅಥವಾ ಬ್ರಹ್ಮನಿಷ್ಠನು ಅಂದರೆ ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳ ಹತ್ರ ಅವರು ಕೂಡ ಎಷ್ಟೊಂದು ತಿಳಿಸ್ಕೊಡೋಕೆ ಬರಲ್ಲ. ನಮಗೆ ಶ್ರೋತ್ರಿಯ ಬ್ರಹ್ಮನಿಷ್ಠನ ಸಿಕ್ಬಿಟ್ರೆ ಶ್ರೋತ್ರಿಯನು ಶಾಸ್ತ್ರ ಗೊತ್ತಿರಬೇಕು. ಶಾಸ್ತ್ರ ಅಂತಂದರೆ ಸಾಂಸ್ಕ್ರಿಟ್ ಗೊತ್ತಿರಬೇಕು, ವ್ಯಾಕರಣ ಗೊತ್ತಿರಬೇಕು, ಆ ವೇದಾಂಗಗಳು ಗೊತ್ತಿರಬೇಕು. ಅಲ್ಲ, ಅವನಿಗೆ ಸರಿಯಾಗಿ ಇವಾಗ ಸಾರ್ವತ್ರಿಕ ಪೂರ್ಣಾನುಭವದಿಂದ ಈ ಪ್ರಕಾರ ಶಂಕರಾಚಾರ್ಯರು ಹೇಳಿಕೊಟ್ಟಿರೋದೇ ನಿಜವಾದ ಅರ್ಥ, ಹಂಗೆ ತಿಳ್ಕೊಬೇಕು. ಅದನ್ನು ತಿಳ್ಕೊಂಡವರು ಮುಕ್ತರಾದವರು ಸಿಕ್ಬಿಟ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ದಿದ್ರೆ ಏನಾಗುತ್ತೆ, ಯಾರೋ ಈ ಥರ ಕಲ್ಪನೆ ಮಾಡಿಕೊಂಡವರು ಅವ್ರಿಗೆ ಶಿಷ್ಯರು ಬರ್ತಾರೆ. ಆ ಶಿಷ್ಯರಿಗೆಲ್ಲ ಇದನ್ನೇ ಬೋಧನೆ ಮಾಡ್ತಾರೆ. ಆ ಶಿಷ್ಯರು ಏನು ಮಾಡ್ತಾರೆ, ತಪ್ಪನ್ನೇ ಭದ್ರವಾಗಿ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಮತ್ತು ಅದನ್ನು ಬದಲಾಯಿಸೋಕ್ಕಾಗಲ್ಲ, ಅದು ದೊಡ್ಡ ಕಷ್ಟ ಆಗಿರೋದು. ಬ್ರಹ್ಮಚೈತನ್ಯರು ಒಂದು ಮಾತು ಹೇಳ್ತಾರೆ, ನನ್ನ ಆಶ್ರಮಕ್ಕೆ ದಡ್ರು ಬಂದರೆ ಒಳ್ಳೆಯದು. ಈ ಬುದ್ಧಿವಂತರು ಗಿದ್ವಂತರು ಅಥವಾ ಏನಾದರೂ ಈ ಶಾಸ್ತ್ರ ತಿಳ್ಕೊಂಡು ಬಂದುಬಿಟ್ರೆ ಕಷ್ಟ ಅವರು ತಿದ್ದದು. ಮೊದಲೇ ಎಲ್ಲ ತುಂಬ್ಕೊಂಬಂದ್ಬಿಡ್ತಾರೆ ಅವ್ರು ಗಬ್ಬುಗಸಿ. ಹಾಗೆ ಈ ಚೈನೀಸ್ನಲ್ಲಿ ಒಂದು ಟೀ ಕಲ್ಚರ್ ಅಂತಿದೆ. ಒಬ್ಬ ಶಿಷ್ಯ ಬರ್ತಾನೆ ಚೈನೀಸ್ ಗುರುಗಳ ಹತ್ರ. ಬಂದಿದ್ದೆ ಅವನು, ನನಗೆಲ್ಲ ಗೊತ್ತಿದೆ, ನನಗೆ ಇದು ಹೇಳ್ಕೊಡಿ ಅಂತ ಬರ್ತಾನೆ. ತಿರ್ಗಾ ಅವನು ಹೇಳ್ಕೊಟ್ಟಾಗ ಅವನ್ನ ನೋಡ್ತಾರೆ, ಓಹೋ ಇವನು ಈ ಲೆವೆಲ್ನಲ್ಲಿ ಇದ್ದಾನಾ ಅಂತ ಹೇಳಿ ಅವನಿಗೆ ಸರಿಯಾಗಿ ತಿಳಿಸ್ಬೇಕು ಅಂತ ಹೇಳಿ ಅವ್ರ ಮೇಲೆ ಟೀ ಪದ್ಧತಿ ಅಂತಿದೆ, ಅವ್ರು ಕುಂಡ್ರಿಸ್ಬಿಟ್ಟು ಟೀ ಮತ್ತು ಆ ಟೀ ಕಪ್ಪು ಸಾಸರು ಮತ್ತು ಆ ಟೀ ಇರೋ ಒಂದು ಕೆಟ್ಲು ತೊಗೊಂಬರ್ತಾರೆ. ಅವನೇನು ಮಾಡ್ತಾನೆ, ಆ ಶಿಷ್ಯ ಎದುರುಗಡೆ ಕೂತಿದ್ದಾನೆ, ಆ ಕಪ್ಪನ್ನ ಬಾರ್ಲ್ ಹಾಕ್ಬಿಟ್ಟು ಹಿಂಗಿದ್ರೆ ಟೀ ಅದರಲ್ಲಿ ಹೋಗಿದ್ರೆ ಕೂತ್ಕೊಳ್ಳುತ್ತೆ. ಕಪ್ಪನ್ನ ಬಾರ್ಲ್ ಹಾಕ್ಬಿಟ್ಟು ಅದ್ರ ಮೇಲೆ ಆ ಕೆಟ್ಲಿಂದ ಟೀನ ಉಯ್ತಾ ಇದ್ದಾನೆ. ಎಲ್ಲ ಟೀ ಸೋರೋಗ್ತಾ ಇದೆ. ಅವನು ನೋಡ್ತಾ ಇರ್ತಾನೆ, ಶಿಷ್ಯನಾಗಿ ಬಂದಿರೋನು. ಗುರುಗಳೇ, ಆ ಟೀ ಎಲ್ಲ ಹೊರಟೋಗ್ತಾ ಇದೆ, ನಿಂತ್ಕೊತಾ ಇಲ್ಲ ಅಂತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಅಪ್ಪ
ನೀನು ಇವಾಗ ಹಿಂಗೆ ಬಂದಿದೀಯ ನೀನು, ಅದರಿಂದ ನಿನಗೆ ನಾನು ಏನು ಹೇಳಿದ್ರು ನೀನು ನಿಂತ್ಕೊಳ್ಳೋಲ್ಲ, ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಂಗಾಗ್ಬಿಡುತ್ತೆ ಈ ಥರ ಗುರುಗಳಿಂದ ನಾವು ಕಲ್ತ್ಕೊಂಡ್ಬಿಟ್ರೆ ಪಟ್ಟಾಗಿ ಹಿಡ್ಕೊಂಡ್ಬಿಡ್ತಾರೆ ಅವರು. ಹಾಗೆ ಅದನ್ನೇ ಹೇಳ್ತಾ ಇದ್ದಾರೆ, ಯಾವನಿಗೆ ಯಾವ ಭಾವವನ್ನು ಗುರು ತೋರಿಸ್ಕೊಡ್ತಾನೋ ಆ ಭಾವವೇ ಅವನಿಗೆ ಕಾಣಿಸ್ತಾ ಇರುತ್ತೆ, ಅದೇ ಸರಿ ಅಂತ ಅನ್ನಿಸ್ತಾ ಇರುತ್ತೆ ಅಂತ ಹೇಳಿದ್ರು. ಮತ್ತು ಅದು ಆತ್ಮನಾಗಿ ಅವನನ್ನು ಕಾಪಾಡಿಕೊಳ್ಳುತ್ತೆ, ಅದರ ಗ್ರಹಣೆಯೇ ಅವನನ್ನು ಬಂದು ಸೇರಿಕೊಳ್ತದೆ. ಈ ಬೇರೆ ಎಲ್ಲದ ಭಾವಗಳ ರೂಪದಿಂದ ಆತ್ಮನು ಬೇರೆ ಎಂದು ಕಾಣುತ್ತಿರುವನು, ಹೀಗೆಂದು ಯಾವನು ಅರಿತುಕೊಳ್ಳುವನೋ ಅವನು ಯಾವ ಶಂಕೆಯೂ ಇಲ್ಲದೆ ಕಲ್ಪಿಸುವನು. ಯಾರು ಸರಿಯಾಗಿ ತಿಳ್ಕೊಂಡು ಸರಿಯಾಗಿರೋದ್ರಲ್ಲಿ ಸಾಧನೆ ಮಾಡಿ ಸರಿಯಾದ ಸಾಧನೆ ಸರಿಯಾದ ದಾರಿನಲ್ಲಿ ಹೋಗಿ ಸರಿಯಾದ ಗುರಿ ಮುಟ್ಟಿದ್ರೆ ಅವನಿಗೆ ಯಾವುದು ಸಂಶಯ ಇರಲ್ಲ. ಈಗ ಮಿಥ್ಯಾಜ್ಞಾನದ ಫಲ, ತಪ್ಪಾಗಿ ತಿಳ್ಕೊಂಡ್ರೆ ಅದರ ಫಲ ಏನು? ನಾವು ಮಾಡ್ಕೊತೀವಲ್ಲ, ಪ್ರಾಣನೇ ಶರೀರವೇ ಅಂತೀಗೆಲ್ಲ ಮಾಡ್ಕೊಂತಲ್ಲ, ಅವಾಗ ಏನಾಗುತ್ತೆ? ಸೊ ನಮಗೆ ಸರಿಯಾಗಿ ಆತ್ಮ ಅಂದ್ರೆ ಗೊತ್ತಿಲ್ಲದೆ ಇದ್ದಾಗ, ಹಗ್ಗ ಅಂತ ಗೊತ್ತಿಲ್ಲದಿದ್ದಾಗ ಹೇಗೆ ಮಾಡ್ಕೊಂತೀವೋ, ಈ ಗುಟ್ಟನರಿಯದೆ ವಾದಿಗಳು ತಮಗೆ ನಿಜವಾಗಿ ತೋರಿದ್ದನ್ನೇ ಪರಮಾರ್ಥ ಅಂತ ಮಾಡ್ಕೊಂಡ್ಬಿಟ್ರು, ಹಗ್ಗವನ್ನೇ ಹಾವು ಅಂತ ಮಾಡ್ಕೊಂಡ್ರು. ಹಾಗೆ ಪರಮಾತ್ಮನನ್ನೇ ಆ ಪ್ರಾಣ ಶರೀರ ಮನಸ್ಸು ಹೀಗೆ ಮಾಡ್ಕೊಂಡ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವರು ತಿಳ್ಕೊಡೋದಲ್ಲದೆ ಮಿಕ್ಕವ್ರಿಗೂ ಹಾಗೆಂದೇ ಬೋಧಿಸ್ತಾ ಬರ್ತಾರೆ. ಯಾವನು ಇವುಗಳಿಗೆ ಯಾವುದನ್ನು ಇದೇ ತತ್ವವೆಂದು ತನ್ನ ಶಿಷ್ಯನಿಗೆ ಹೇಳ್ಕೊಡ್ತಾನೋ ಆ ಶಿಷ್ಯನಿಗೆ ಇದೇ ತತ್ವವಾಗ್ಬಿಡುತ್ತೆ, ಅವನಿಗೆ ಇದೇ ಪಕ್ಕ ಆಗ್ಬಿಡುತ್ತೆ. ಇದೇ ನನ್ನ ಸ್ವರೂಪ ಅಥವಾ ಇದೇ ನನಗೆ ಪುರುಷಾರ್ಥಕ್ಕೆ ಕಾರಣ ಅಂತ ಗ್ರಹಿಸ್ಕೊಂಡ್ಬಿಡ್ತಾನೆ. ಹೇಗಾಗುತ್ತೆ ಅಂತಂದ್ರೆ, ಈ ಸೆರೆಮನೆಯಲ್ಲಿ ಅಪರಾಧಿಗಳು ತಪ್ಪಿಸ್ಕೊಳ್ದೇ ಇರೋದಕ್ಕೆ ಕಾವಲುಗಾರ ಭದ್ರವಾಗಿರ್ತಾರಲ್ವಾ, ಹಾಗೆ ಆ ಭಾವನೆಯನ್ನು ಅವನನ್ನು ಕಟ್ಟಾಕೊಂಡ್ಬಿಡ್ತಾರೆ. ತಪ್ಪಾಗಿ ತಿಳ್ಕೊಂಡ್ಬಿಟ್ಟು ಅದನ್ನೇ ಕಟ್ಟಾಕೊಂಡ್ಬಿಡ್ತಾರೆ. ಕಟ್ಟು ಹಾಕಿ ಮಿಕ್ಕದ್ದೆಲ್ಲವೂ ಆತ್ಮತತ್ವ ಎಂಬ ಭಾವವನ್ನು ಉಂಟು ಮಾಡ್ತಾ ಇರುತ್ತೆ ಅಂತ ಎಲ್ಲ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಅದನ್ನೇ ಅನಾತ್ಮವನ್ನೇ ಆತ್ಮ ಅಂತ ತಿಳ್ಕೊಂಡ್ಬಿಡ್ತಾರೆ. ದರ್ಶನಕಾರರೇ ಹಂಗೆ ಮಾಡಿದ್ಮೇಲೆ ನಮ್ಮ ಕತೆ ಏನಾಗಬೇಕು? ಇದು ದೇವನ ಮಾಯೆಯು, ಅದರಿಂದ ತಾನೇ ಮೋಹಿತನಾಗಿರ್ತಾನೆ ಅಂತ ಹೇಳಿತ್ತಲ್ಲವೇ, ಅದರಂತೆ ಪ್ರತಿಯೊಬ್ಬನು ತನ್ನ ಅವಿದ್ಯಾ ಕಲ್ಪನೆಯಿಂದ ಬಿಗಿ ಬಡಿದಿರ್ತಾನೆ. ಈಗ ನಾವು ಈ ದಾರಿಗೆ ಬರಕ್ಕೆ ಮೊದಲು ಶರೀರವನ್ನೇ ಸತ್ಯ ಅಂದ್ಕೊಂಡಿದ್ವಿ, ಆದರೆ ಈ ವಿಚಾರ ಸರಿಯಾಗಿ ಕೇಳಿ ತಿಳ್ಕೊಂಡ್ಮೇಲೆ ನಮಗೆ ಗೊತ್ತಾಯಿತು ಇದಿಷ್ಟು ಅದರಲ್ಲಿ ಆಗುವಂಥ ಅನಾಹುತ. ಈಗ ಸಮ್ಯಕ್ ಜ್ಞಾನದ ಪದ, ಹಗ್ಗ ಅಂತ ತಿಳ್ಕೊಂಡ್ರೆ ಏನು ಪದ? ಭಯ ಇರಲ್ಲ ನನಗೆ. ಅದೇ ರೀತಿ ಆತ್ಮ ಅಂತ ತಿಳ್ಕೊಂಡ್ರೆ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ, ಹುಟ್ಟು ಸಾವಿಲ್ಲ, ಆನಂದ ಸ್ವರೂಪ, ಮತ್ತು ಯಾವುದಕ್ಕೂ ಅದನ್ನು ಪಡಿಬೇಕು ಇದನ್ನು ಪಡಿಬೇಕು ಅದನ್ನು ಅನುಭವಿಸ್ಬೇಕು ಅನ್ನೋದೇ ಹೊರಟೋಗುತ್ತೆ ಅಂತ. ಆದರೆ ಈ ಪ್ರಾಣಾದಿಗಳು ಆತ್ಮನಿಗಿಂತ ಬೇರೆಯಾಗಿ ಇಲ್ಲವೇ ಇಲ್ಲ. ಇನ್ನೊಂದು ಮುಖ್ಯ, ಹಾವು ನೀರಿನ ಕೋಡಿ ಹಗ್ಗಕ್ಕಿಂತ ಬೇರೆಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಇವರಿಷ್ಟು ವಿಕಲ್ಪಗಳು ಮಾಡಿದ್ರಲ್ಲ, ಇದು ಆತ್ಮನಿಗಿಂತ ಬೇರೆಯಾಗಿಲ್ಲ. ಒಡವೆಗಳು ಚಿನ್ನಕ್ಕಿಂತ ಬೇರೆಯಾಗಿಲ್ಲ. ಮಡಿಕೆ ಕುಡಿಕೆ ಶಾವ ಗಣಪತಿ ಮಣ್ಣಿಗಿಂತ ಬೇರೆಯಾಗಿಲ್ಲ. ಈ ಪ್ರಪಂಚ ಅಂತ ಏನು ಹೇಳ್ತೀರೋ ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ. ಅಥವಾ ಪರಮಾತ್ಮನೇ ಎಲ್ಲವನ್ನೂ ವ್ಯಾಪಿಸಿದ್ದಾನೆ, ಅಥವಾ ಪರಮಾತ್ಮನೇ ಹೀಗೆ ತೋರ್ಕೊತಾ ಇದ್ದಾನೆ. ಇಷ್ಟೇ ಬೇಕಾಗಿದೆ, ಇಲ್ಲಿ ಎರಡಿಲ್ಲ. ಪರಮಾತ್ಮನನ್ನೇ ನಾನು ತಪ್ಪಾಗಿ ಅನಾತ್ಮ ಅಂತ ಕರಿತಾ ಇದ್ದೀನಿ ಅಂತ ಹೀಗೆ ತಗೋಬೇಕು ಅಂತ ಸಾರಾಂಶ. ಇವು ಆತ್ಮನಿಗಿಂತ ಬೇರೆಯಾಗಿ ಸ್ವತಂತ್ರವಾಗಿ ಇರುವಂತೆ ತೋರುವುವು ಅಂತ ಯಾರು ಕಲ್ಪಿಸುವನೋ ಅವನೇ ನಿಜವಾಗ್ಲೂ ವೇದಾರ್ಥವನ್ನ ಸರಿಯಾಗಿ ತಿಳ್ಕೊಂಡವನು. ಅದಕ್ಕೆ ನಮ್ಗೆ ಗೊತ್ತೇ ಇದೆ ಎಕ್ಸಾಂಪಲ್. ಹಾವೆಂಬ ವಿಕಲ್ಪವು ಇಲ್ಲದಿದ್ದರೂ ನಿಜವಾದ ಹಾವು ಎಲ್ಲಿಯಾದರೂ ಇದ್ದೇ ಇರುತ್ತದೆ. ಆದರೆ ಪ್ರಾಣಾದಿ ವಿಕಲ್ಪಗಳಲ್ಲೂ ಆತ್ಮನನ್ನು ಬಿಟ್ಟರೆ ಮತ್ತೆಲ್ಲಿಯೂ ಇಲ್ಲವೇ ಇಲ್ಲವಲ್ಲ. ಈ ದೃಷ್ಟಾಂತವು ಪ್ರಕೃತಕ್ಕೆ ಹೇಗೆ ಹೊಂದುತ್ತದೆ ಅಂತ ಶಂಕಿಸಬಾರದು. ಏಕೆಂದರೆ ನನ್ನೆದುರಿಗೆ ತೋರುವುದು ಹಾವು ಎಂದು ರೂಪದಿಂದ ತೋರುವ ಈ ಹಾವು ಎಂಬುದು ಎಲ್ಲಿಯೂ ನಿಜವಾಗಿ ಇರುವುದಿಲ್ಲ.
ಹೀಗೆ ಮೇಲೆ ವಿವರಿಸಿರುವ ಪ್ರಾಣಾದಿಗಳು ತಾವು ತೋರುವ ಸಾಮಾನ್ಯ ಅಧಿಕಾರಣ ರೂಪದಿಂದ ಎಲ್ಲಿಯೂ ಇಲ್ಲವೇ ಇಲ್ಲ. ದೃಷ್ಟಾಂತದಲ್ಲಿ ಹಾವು ಎಲ್ಲಿಯಾದರೂ ಇರಬಹುದು, ಆದರೆ ಇಲ್ಲಿ ತೋರುವ ಈ ಹಾವು ಎಲ್ಲಿಯೂ ಇರುವುದಿಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ದೃಷ್ಟಾಂತದಲ್ಲಿ ಹಾವು ಹಗ್ಗ ಅಂತ ಇಟ್ಕೊತೀವಿ. ಈಗ ಹಗ್ಗವನ್ನು ನಾನು ತಪ್ಪಾಗಿ ಹಾವು ಅಂತ ಭ್ರಮೆ ಮಾಡಿಕೊಂಡಿದ್ದೇನೆ. ಈ ನನ್ನ ಹಿತ್ತಲಲ್ಲಿ ಅಲ್ಲಿ ಹಾವಿಲ್ಲ, ಆದರೆ ನಿಜವಾದ ಹಾವು ಕಾಡಿನಲ್ಲಿಲ್ವ, ಹುತ್ತದಲ್ಲಿಲ್ವ, ಇದೆ. ಹಾಗೆ ಆದ್ದರಿಂದ ಈ ದೃಷ್ಟಾಂತ ನಿಮ್ಮ ವೇದಾಂತಕ್ಕೆ ಹೇಗೆ ಹೊಂದುತ್ತೆ? ಯಾಕೆ? ನಿಮ್ಮಲ್ಲಿ ಆತ್ಮಸತ್ಯ, ಜಗತ್ತು ಮಿಥ್ಯ, ಆತ್ಮ ಒಂದೇ ಇರೋದು, ಜಗತ್ತಿಲ್ಲ, ಅದಕ್ಕೆ ಇದನ್ನು ಅದ್ವೈತ ಅಂತ ಕರೀತಾರೆ. ಈಗ ನಿಮ್ಮ ಇದರಲ್ಲಿ ಹೆಂಗೆ ಹೊಂದುತ್ತೆ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂತ. ಹೀಗೆ ಆತ್ಮನೊಬ್ಬನೇ ನಿಜವಾಗಿರುತ್ತಾನೆ. ವಿಕಲ್ಪಗಳು ಯಾವುವು ತಾವು ತೋರುವ ರೂಪದಿಂದ ಆತ್ಮನಲ್ಲಿಯಾಗಲಿ ಮತ್ತೆಲ್ಲಿಯಾಗಲಿ ಇಲ್ಲವೇ ಇಲ್ಲ ಎಂದು ಯಾವನು ನಿಶ್ಚಯಿಸಿಕೊಂಡಿರುವನೋ ಅವನಿಗೆ ವೇದಾರ್ಥವನ್ನು ಇದ್ದದ್ದಿದ್ದಂತೆ ನಿಶ್ಚಯಿಸುವ ಸಾಮರ್ಥ್ಯವಿರುತ್ತದೆ. ಕರ್ಮವಾಕ್ಯಗಳಿಗೂ ಉಪಾಸನ ವಾಕ್ಯಗಳಿಗೂ ಜ್ಞಾನವಾಕ್ಯಗಳಿಗೂ ಇರುವ ಯೋಗ್ಯತೆಯನ್ನು ನಿಶ್ಚಯಿಸುವವನು ಅವನೊಬ್ಬನೇ ಅಂತ ಹೇಳ್ತಾ ಇದ್ದಾರೆ. ಮಿಕ್ಕವರೆಲ್ಲರೂ ಎಷ್ಟೇ ಮೀಮಾಂಸಾ ಶಾಸ್ತ್ರವನ್ನು ಓದಿರಲಿ, ಅವರಿಗೆ ಯಾವುದು ಪರಮಾರ್ಥ, ಯಾವುದು ವ್ಯವಹಾರ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಅರ್ಥ ಆಗುತ್ತೆ ಅಂತಂದರೆ, ನಿಮ್ಗೆ ಎಷ್ಟೊಂದು ಸಾರಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಹಾವು ಹಗ್ಗದಲ್ಲಿ ಇದರಲ್ಲಿ ಹಗ್ಗ ಒಂದೇ ಇರೋದು, ಆದರೆ ನಾವು ವ್ಯವಹಾರಕ್ಕೆ ಬಂದಾಗ ಈಗ ನೋಡ್ರಿ, ಚಿನ್ನ ಒಡವೆ ಎರಡೂ ಕಾಣಿಸ್ತಾ ಇದೆ. ನನಗೆ ಒಡವೆನೂ ಕಾಣ್ತಾ ಇದೆ, ಅದಕ್ಕೆ ಆಕಾರ ಇದೆ, ಹೆಸರಿದೆ, ರೂಪ ಇದೆ. ಅದನ್ನು ಕತ್ತಿಗೆ ಹಾಕ್ಕೊತೀನಿ, ಕಾಲ್ಗೆ ಹಾಕ್ಕೊತೀನಿ, ಅದಕ್ಕೆಲ್ಲ ಬೇರೆ ಬೇರೆ ಎಲ್ಲ ಇದೆ. ಮತ್ತು ಚಿನ್ನ ಅದು ಎರಡೂ ನನಗೆ ವಿಷಯವಾಗಿದೆ, ಆಬ್ಜೆಕ್ಟ್ ಆಗಿದೆ. ಆದರೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಆ ಆಕಾರಗಳು ಏನಿದೆಯೋ ಅದಕ್ಕೆ ವಾಚಾರಂಭಣಂ ವಿಕಾರೋ ನಾಮಧೇಯಂ. ವಾಚಾರಂಭಣಂ ಅಂದರೆ ಬರೀ ಮಾತು, ವಿಕಾರೋ ಬದಲಾವಣೆ ಆಗ್ತಾ ಇರೋದು, ಅದು ಬರೀ ನಾಮಧೇಯ, ಹೆಸರು ಮಾತ್ರ. ಆದ್ದರಿಂದ ಇದು ಸತ್ಯ ಅಲ್ಲ. ಯಾಕೆ? ಕರಗಿಸಿದ್ರೆ ಇರೋಲ್ಲ. ಹೋಗ್ಲಿ, ಆ ಒಡವೆಗಳು ಚಿನ್ನ ಬಿಟ್ಟಿರಕ್ಕೆ ಬರುತ್ತಾ? ಬರಲ್ಲ. ಚಿನ್ನವೇ ಅದಕ್ಕೆ ಆಧಾರ. ಚಿನ್ನವನ್ನೇ ನಾನು ಆಭರಣ ಅಂತ ಕರಿತಾ ಇದ್ದೀನಿ ಅಷ್ಟೇ. ಅದೇ ರೀತಿ ಬ್ರಹ್ಮಜ್ಞಾನಿ ಮುಕ್ತನಾದ ಮೇಲೂ ಕೂಡ ಅವ್ರ ಪ್ರಕಾರ ಯಾರೂ ಇರಬಾರ್ದು, ಏನು ಇರೋಲ್ಲ ಅಂತಾರೆ. ಬಟ್ ಬ್ರಹ್ಮಜ್ಞಾನ ಆದಮೇಲೂ ಅವನಿಗೂ ಶರೀರ ಇರುತ್ತೆ, ನಮ್ಮಾಗೆ ಓಡಾಡ್ತಾನೆ, ಹೊಟ್ಟೆ ಹಸ್ವಾಗುತ್ತೆ, ಅವನು ಊಟ ಮಾಡ್ತಾನೆ. ಇಲ್ಲಿ ಪ್ರಶ್ನೆ ಬರೋದು, ಅವನಿಗೆ ಶರೀರ ಇದೆ, ಹೆಂಡತಿ ಮಕ್ಕಳಿದ್ದಾರೆ, ಪ್ರಪಂಚ ಇದೆ, ಅವನು ಒಂದಿನ ಸತ್ತ ಹುಟ್ಟದ ಎಲ್ಲರ ಥರನೇ ಅಂತ ಈ ಪ್ರಶ್ನೆ ಬರ್ತಾ ಇರುತ್ತೆ. ಆದ್ದರಿಂದ ನಾವು ಇಲ್ಲಿ ಮುಕ್ತನ ಆಗೋಕ್ಕೆ ಮೊದಲು ನಮಗಿದು ಸತ್ಯವಾಗಿರುತ್ತೆ. ಇದು ಬ್ರಹ್ಮಜ್ಞಾನಿಗಳ ದೃಷ್ಟಿಯಿಂದ ನೋಡಿದ್ರೆ ಯಾವುದೂ ಇಲ್ಲ. ಕಾಣಿಸುತ್ತೆ, ಕಾಣ್ಲಿ ಬಿಡ್ರಿ. ಹಾಗೆ ಯಾವಾಗ ನನಗೆ ಚಿನ್ನ ಗೊತ್ತಿಲ್ಲವೋ, ನನಗೆ ಒಡವೆ ಸತ್ಯವೋ, ಆ ಒಡವೆಗೆ ಏನಾದರೂ ಆದರೂ ನನಗೆ ದುಃಖ ಆಗುತ್ತೆ. ಈಗ ನನಗದ್ರ ಗೊತ್ತಾಗಿದ್ದ ತಕ್ಷಣ ಒಡವೆನ ಕರಗಿಸ್ರಿ, ದುಃಖ ಆಗೋದಿಲ್ಲ ಅಷ್ಟೇ. ಅದೇ ರೀತಿ ನನಗೆ ಇದು ಎರಡೂ ಚೆನ್ನಾಗಿ ಅರ್ಥ ಆಗಿಬಿಟ್ರೆ, ಆತ್ಮ ಇರ್ತಾನೆ, ಅವನು ನಿರಾಕಾರ, ಅವನು ಹುಟ್ಟಲ್ಲ, ಸಾಯಲ್ಲ. ಆದರೆ ವ್ಯವಹಾರದಲ್ಲಿ ಅವನು ಈ ರೀತಿ ತೋರ್ಕೊತಾನೆ. ತೋರ್ಕೊಳ್ಳಿ ಬಿಡ್ರಿ, ಎಂಜಾಯ್, ಆಟ ಆಡ್ರಿ, ಮಜಾ ಮಾಡ್ರಿ, ಆಗ ತಗೋಬೇಕು ಅಂತ ಹೇಳ್ತಾರೆ. ಸೊ ನಮಗೆ ಈ ಅರ್ಥ ಗೊತ್ತಾಯಿತು ಅಂತಂದರೆ ಕಷ್ಟ ಅನ್ಸಲ್ಲ. ನಿಜವಾಗ್ಲೂ ಬ್ರಹ್ಮಜ್ಞಾನಿಗಳಿಗೆ ಅವ್ರು ಹೇಳೋದು ಒಂದು ದೃಷ್ಟಿಯಿಂದ ಹಂಗೆ ಹೇಳ್ತಾರೆ. ಪಾರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಅದ್ವೈತ ತತ್ವ ಒಂದೇ ಇರೋದು. ಪಾರಮಾರ್ಥ ದೃಷ್ಟಿಯಿಂದ ಈ ಗಾಢನಿದ್ರೆಯಲ್ಲಿ ಯಾವ ಪ್ರಪಂಚ ಇರುತ್ತೆ ಹೇಳ್ರಿ? ಇಲ್ಲ. ಆದರೆ ಮನಸ್ಸಿರಲ್ಲ. ಆದರೆ ಎಚ್ಚರದಲ್ಲಿ ಮುಕ್ತನಾದವನಿಗೆ ಮನಸ್ಸು ಇರುತ್ತೆ, ಪ್ರಾಣಗಳಿರುತ್ತೆ, ಎಲ್ಲ ಇರುತ್ತೆ. ಅಲ್ಲಿ ನಾವು ಇದರ ಮೇಲೆ ನಮಗೆ ಮೋಹ, ತಾದ್ಯಾತ್ಮ, ಅಟ್ಯಾಚ್ಮೆಂಟ್ ಕಿಂಚಿತ್ ಇರಬಾರ್ದು ಅಷ್ಟೇ. ಅದಕ್ಕೇನಾದರೂ ನನ್ನ ಮನಸ್ಸು
ಶಾಂತವಾಗಿರ್ಬೇಕು, ಪ್ರಶಾಂತವಾಗಿರಬೇಕು, ಸಮತೋಲನದಲ್ಲಿರಬೇಕು. ಕರ್ಮಯೋಗ ಮಾಡಿದರೆ ಇವೆಲ್ಲ ಬರುತ್ತೆ. ಮತ್ತು ಅಂತರ್ಮುಖರಾಗಿ ಧ್ಯಾನವನ್ನು ಮಾಡೋ, ಜಪವನ್ನು ಮಾಡೋ, ಶ್ರವಣದಿಂದಲೋ ಮನನದಿಂದ ತತ್ವದಲ್ಲಿ ನಿಂತರೆ ಆವಾಗ ಈ ಅನುಭವ ಬರುತ್ತೆ. ಬಟ್ ಆದರೂ ಕೂಡ ನಾವು ಈ ವಿಚಾರ ಕೇಳ್ತಾ ಇದ್ದರೆ ನಮ್ಮ ಸ್ಪಷ್ಟತೆ ಬರುತ್ತೆ. ಸೊ ಅಲ್ಲಿಗೆ ಈ ಚಾಪ್ಟರ್ ಕೂಡ ಮುಗಿಯುತ್ತೆ. ನಾಳೆ ಬೇರೆ ತಗೊಳ್ಳಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.